ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇದು ರಿಸೆಪ್ಷನ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಯಾರ್ಯಾರು ಬಂದಿದ್ರು ಏನು ಅನ್ನೋದನ್ನ ನೀವು ಮೇಯ್ನಾಗಿ ನೋಡ್ಬೋದು. ತುಂಬ ಜನ ಲಾಸ್ಟ್ ವೀಡಿಯೋದಲ್ಲಿ ಅವ್ರು ಬಂದಿಲ್ವಾ ಇವ್ರು ಬಂದಿಲ್ವಾ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಈ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ನಿಮಗೆ ಯಾರ್ಯಾರು ಬಂದಿದ್ರು ಫಂಕ್ಷನ್ಗೆ ಅನ್ನೋದನ್ನ ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ. ಆ್ಯಂಡ್ ಇವಾಗ ಹುಡುಗಿಗೆ ಪ್ರಪೋಸ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಹುಡುಗಿ ಇದೇ ಥರ ಪ್ರಪೋಸ್ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಳ್ಳೆ ಒಂದು ಸಾಂಗ್ ಕೂಡ ಹೋಗ್ತಾಯಿತ್ತು ಬ್ಯಾಕ್ಗ್ರೌಂಡಲ್ಲಿ. ಬಟ್ ನಾನು ಅದನ್ನು ಹಾಕೋಕ್ಕಾಗಿಲ್ಲ ಕಾಪಿರೈಟ್ ಇಶ್ಯೂಯಿಂದ. ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಫೈನಲಿ ಸುಹಾಸ್ ಪ್ರಪೋಸ್ ಮಾಡ್ದ ಸ್ನೇಹಾಗೆ ನಾನು ಹಿಂದೆಯಿಂದ ಒಂಚೂರು ರೋಸ್ ಎಲ್ಲ ಕಿತ್ಕೊಂಡು ಹೆಚ್ಚಿ ಈ ಮುದ್ದಾದ ಜೋಡಿಗೆ ಬ್ಲೆಸ್ಸಿಂಗ್ಸ್ನ ಕೊಟ್ವಿ. ಎಲ್ಲರೂ ತುಂಬ ಚೆನ್ನಾಗಿತ್ತು. ಒಂದು ವಿಡಿಯೋ ಇದೆಲ್ಲ ತುಂಬ ಮೆಮೊರೀಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸಖತ್ತಾಗಾಯಿತು ರಿಸೆಪ್ಷನ್. ಆ್ಯಂಡ್ ಎಲ್ಲರೂ ಫುಲ್ ಖುಷಿಯಿಂದ ಬಂದ್ವಿ. ಆ್ಯಂಡ್ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಾಗುತ್ತೆ ಅಂತ. ಲಾಸ್ಟ್ ವಿಡಿಯೋದಲ್ಲಿ ನೀವು ಅಷ್ಟೇ ತುಂಬ ಕ್ಯೂಟ್ ಕಮೆಂಟ್ಸ್ ಹಾಕಿದ್ದೀರಾ. ಆ್ಯಂಡ್ ಡೆಕೋರೇಷನ್ ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದ್ರು ಅಂತೆಲ್ಲ ಹೇಳಿದ್ದೀರಾ. ನಾನು ನಂಬರ್ಸ್ ಎಲ್ಲ ಶೇರ್ ಮಾಡಿದ್ದೀನಿ. ಏನಾದರೂ ಯಾರ್ದಾದ್ರು ನಂಬರ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಖಂಡಿತ ಶೇರ್ ಮಾಡ್ತೀನಿ. ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಎಲ್ಲ ಕಮೆಂಟ್ಸ್ ಎಲ್ಲ ರಿಪ್ಲೈ ಮಾಡೋಕ್ಕಾಗಿಲ್ಲ. ನಾನು ಖಂಡಿತ ಒಂದಷ್ಟು ಕಮೆಂಟ್ಸ್ ಅಂತೂ ನೋಡಿದ್ದೀನಿ. ಏನಾದರೂ ನಿಮಗೆ ಎಂಕ್ವೈರಿ ಇದ್ದರೆ ನನಗೆ ಕೇಳಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ರಿಸೆಪ್ಷನ್ ಅಂದರೆ ಏನು, ಒಂದು ಒಳ್ಳೆ ಫೋಟೋಸ್ ಬರಬೇಕು, ವಿಡಿಯೋಸ್ ಬರಬೇಕು, ಅದನ್ನು ಒಂದು ದೊಡ್ಡ ಆಲ್ಬಮ್ ಮಾಡಿಸ್ಕೊಬೇಕು. ಲೈಫ್ ಲಾಂಗ್ ಅದನ್ನು ನಾವು ಮತ್ತೆ ತೆಗ್ದು ನೋಡಬೇಕು, ಬಂದವ್ರಿಗೆಲ್ಲ ತೋರಿಸ್ಬೇಕು. ಇದೆ ಅಲ್ವಾ ನಮ್ಮ ಮೆಮೊರೀಸ್. ಇವಾಗಲೂ ಅಷ್ಟೇ ನನ್ನ ಮದುವೆ ಆಲ್ಬಮ್ ಎಲ್ಲ ತೆಗೆದ್ರೆ ತುಂಬ ಮೆಮೊರೀಸ್ ನೆನಪಾಗುತ್ತೆ. ಆ್ಯಂಡ್ ಕಪಲ್ಸ್ ಕೂಡ ತುಂಬ ರೊಮ್ಯಾಂಟಿಕ್ಕಾಗಿ ಒಂದಷ್ಟು ಫೋಟೋಸ್ ಎಲ್ಲ ತಗೊತಾಯಿದ್ರು. ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ವೀಣಕ್ಕ ಅವರ ಫ್ಯಾಮಿಲಿ ಫುಲ್ ಜೊತೆಯಲ್ಲಿ ನಿಂತ್ಕೊಂಡು ಫೋಟೋಸ್ನ ತೊಗೊತಾ ಇದ್ವಿ. ನೀವು ತುಂಬ ಜನ ನನ್ನ ಸ್ಯಾರಿ ಚೆನ್ನಾಗಿದೆ, ನನಗಿಂತ ನಮ್ಮನ ಸ್ಯಾರಿ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರಿ. ನಮ್ಮಮ್ಮನ ಸ್ಯಾರಿ ಸ್ವಲ್ಪ ಬಡ್ಜೆಟ್ ಸ್ಯಾರಿ, ಬಟ್ ಆದ್ರೂ ತುಂಬ ಶೈನಿಂಗ್ ತುಂಬ ಚೆನ್ನಾಗಿತ್ತು. ಕಲರ್ ಒಂಥರ ಪರ್ಪಲ್ ಅಲ್ವಾ, ಸೊ ಅದೊಂಥರ ಹೆದ್ದಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ರೆಡಿಯಾಗಿದ್ರು. ನಮಗೆ ತುಂಬ ಶಾರ್ಟ್ ಹೇರ್ ಇರೋದು, ಅದಕ್ಕೆ ಜಡೆ ಎಲ್ಲ ಹಾಕಿ ಒಂಥರ ಡಿಫ್ರೆಂಟ್ ಲುಕ್ಕಲ್ಲೇ ಮಾಡಿದ್ವಿ. ಆ್ಯಂಡ್ ಎಲ್ಲರೂ ಫುಲ್ ಗಡಿ ಬಿಡಿಲಿದ್ವಿ, ಯಾರನ್ನ ಮಾತಾಡ್ಸೋದು ಏನು ಅಂತ. ಈ ಪಾರ್ಟಿ ಹಾಲಲ್ಲಿ ಏನಂದರೆ ಒಂದು ಫ್ಲೋರಲ್ಲಿ ಫುಲ್ ನಿಮಗೆ ಈ ಥರ ಸ್ಟೇಜ್ ಸಿಗುತ್ತೆ. ಆಲ್ಮೋಸ್ಟ್ ಒಂದು 300 to 350 ಮೆಂಬರ್ಸ್ ಅಷ್ಟು ಸೇರ್ಬೋದು. ಮೇಲ್ಗಡೆ ಊಟದ ಹಾಲ್ ಇದೆ, ಅಲ್ಲೂ ಕೂಡ ಅಷ್ಟೇ ಒಂದಷ್ಟು ಜನ ಸೇರ್ಬೋದು. ನಂಗೆ ಕರೆಕ್ಟಾಗಿ ಕೌಂಟ್ ಗೊತ್ತಿಲ್ಲ. ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಅರ್ಧಂಬರ್ಧ ಜನ ಇದ್ರೂ ಮೇಲೆ ಒಂದಷ್ಟು ಜನ ಬಂದಿರೋ ಫೋಟೋ ಮುಗಿಸ್ಕೊಂಡು ಊಟಕ್ಕೆ ಹೋಗಿರ್ತಾರೆ. ಆ್ಯಂಡ್ ಹಾಲಲ್ಲಿ ಜನ ಸೇರ್ತಾರೆ. ಸೊ ಆರಾಮಾಗಿ ಇಲ್ಲಿ ಪಾರ್ಟಿ ಮಾಡ್ಬೋದು. ತುಂಬ ಜನ ಹಾಲಲ್ಲಿ ಅಷ್ಟು ಜನ ಕಾಣಿಸ್ತಾ ಇಲ್ಲ. ಆ್ಯಂಡ್ ಎಷ್ಟು ಜನ ಸೇರ್ಬೋದು ಈ ಹಾಲಲ್ಲಿ ಫಂಕ್ಷನ್ ಮಾಡೋಕ್ಕೆ ಅಂತೆಲ್ಲ ಕೇಳ್ತಾಯಿದ್ರಿ. ಅರೌಂಡ್ 300 to 350ಗಿಂತ ಜಾಸ್ತಿ ಜನನೇ ಮಾಡ್ಬೋದು. ಸೊ ಆರಾಮಾಗಿದೆ. ಆ್ಯಂಡ್ ಹಾಲ್ ತುಂಬ ಸ್ಪೇಷಿಯಸ್ ಆಗಿ ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಇಂಟೀರಿಯರ್ ಆಗಿರ್ಬೋದು ಆ್ಯಂಡ್ ಕ್ಲೀನ್ ಎಲ್ಲ. ಫುಡ್ ತುಂಬ ಚೆನ್ನಾಗಿದೆ, ಉಡುಪಿ ಹೋಟೆಲ್ ಆಗಿರೋದ್ರಿಂದ. ತುಂಬ ಜನ ಅಡ್ರೆಸ್ ಕೇಳ್ತಾಯಿದ್ರಿ. ನೀವು ಇನ್ಸ್ಟಾಗ್ರಾಮಲ್ಲಿ ನಂಗೆ ಮೆಸೇಜ್ ಮಾಡಿ, ನಾನು ಬೇಕಾದರೆ ನಿಮಗೆ ಲೊಕೇಶನ್ಸ್ ಶೇರ್ ಮಾಡ್ತೀನಿ. ಕಮೆಂಟ್ ಸೆಕ್ಷನಲ್ಲೆಲ್ಲ ಶೇರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ಹಾಗಾಗಿ. ಆ್ಯಂಡ್ ಸ್ನೇಹ ಅವ್ರ ಫ್ಯಾಮಿಲಿನೂ ಅಷ್ಟೇ ತುಂಬ ದೊಡ್ಡ ಫ್ಯಾಮಿಲಿ. ಅವರು ಒಂದು ಫುಲ್ ಗ್ರೂಪ್ ಫೋಟೋ ತೆಗೆಸ್ಕೊಂಡಿದ್ದಾರೆ. ಅದನ್ನು ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಬರೋರಿದ್ದರು. ಆ್ಯಂಡ್ ನಮ್ಮ ಅಪ್ಪ ನಮ್ಮ ನೈಬರ್ಸ್ ಆಗಿರ್ಬೋದು, ಆಮೇಲೆ ಸ್ನೇಹ ಸೈಡ್ ಫ್ಯಾಮಿಲಿ, ಚೇತನ ಅವ್ರು ಲಾಸ್ಟ್ ವೀಡಿಯೋದಲ್ಲೇ ನಾನು ನಿಮಗೆ ತೋರಿಸಿದೆ. ಆ್ಯಂಡ್ ಈ ವಿಡಿಯೋದಲ್ಲಿ ಭವಾನಿ ಅಕ್ಕ ಕೂಡ ಬಂದಿದ್ದರು. ಅವರು ಅಷ್ಟೇ ತುಂಬ ಕ್ಲೋಸ್ ನಮಗೆ. ಆ್ಯಂಡ್ ಯಾವುದೇ ಫಂಕ್ಷನ್ ಮಿಸ್ ಮಾಡ್ಕೊಂಡಿಲ್ಲ ಅವರು. ನನ್ನ ಸೀಮಂತದಿಂದ ಸುಹಾಸ್ ಮದುವೆವರೆಗೂ ಎಲ್ಲ ಫಂಕ್ಷನ್ಗೂ ಬಂದಿದ್ದಾರೆ. ನಾವು ಅಷ್ಟೇ ಮದುವೆ ಎಲ್ಲ ಬ್ಯುಸಿಲಿದ್ದರೂ ಕೂಡ ಅಷ್ಟು ದೂರ ಅವರ ಪಾಪು ಬರ್ಡೇ ಹೋದ್ವಿ. ಬಟ್ ಮನೆಗೆ ಹೋಗೋಕ್ಕಾಗಿಲ್ಲ, ಬೇಜಾರಾಗೋಯ್ತು. ಅಷ್ಟು ದೂರ ಹೋದರೂ ಹೋಗಲಿಲ್ವಲ್ಲ ಅಂತ ಇನ್ನೊಂದು ಸತಿ ಖಂಡಿತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಫ್ರೀ ಮಾಡಿಕೊಂಡು ಅವ್ರ ಮನೆಗೆ ಎಲ್ಲ ಕಡೆ ಹೋಗಿ ಬೆಳಗ್ಗೆನೇ ಹೋಗಿ ಸಂಜೆವರೆಗೂ ಇದ್ದು ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನನಗೆ ತುಂಬ ಜನ ಯೂಟ್ಯೂಬರ್ಸ್ ಗೊತ್ತು, ಟು ಬಿ ಫ್ರ್ಯಾಂಕ್. ತುಂಬ ಸ್ವಲ್ಪ ಸಬ್ಸ್ಕ್ರೈಬರ್ಸಿಂದ ಹಿಡಿದು ತುಂಬ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋರ್ವರೆಗೂ ನನಗೆ ಗೊತ್ತು. ನಾನು ಅದರದಿಂದ ಸಬ್ಸ್ಕ್ರೈಬರ್ಸಿಂದ ಏನು ಭೇದ ಭಾವ ಇಲ್ಲ. ನನಗೆ ಫ್ರೆಂಡ್ಸ್ ಅಷ್ಟೇ. ನಾನು ಯಾವತ್ತೂ ಸಬ್ಸ್ಕ್ರೈಬರ್ಸ್ ಕೌಂಟ್ನ ನೋಡಿ ಫ್ರೆಂಡ್ಸ್ ಮಾಡ್ಕೊಳ್ಳೋದೇ ಇಲ್ಲ. ನನಗೆ ಹೇಳಬೇಕಂದ್ರೆ ಜಾಸ್ತಿ ಈ ಟಾಪ್ ಇಲ್ಲ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋರ ಫ್ರೆಂಡ್ಸ್ಗಿಂತ ಸ್ವಲ್ಪ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇರೋ ಫ್ರೆಂಡ್ಸೇ ನನಗೆ ಜಾಸ್ತಿ ಇದ್ದಾರೆ. ಸೊ
ಅವರೇ ತುಂಬ ಜೆನ್ಯೂನ್ ಅನಿಸುತ್ತೆ. ಆ್ಯಂಡ್ ಯಾವುದೇ ಥರ ಈಗೋ ಇರೋದಿಲ್ಲ, ಆ್ಯಟಿಟ್ಯೂಡ್ ಇರೋಲ್ಲ. ಆ್ಯಂಡ್ ತುಂಬ ನಮ್ಮ ಫ್ಯಾಮಿಲಿ ಅನ್ನೋ ಒಂದು ಕನಸಿನಿಂದ ಪ್ರೀತಿಯಿಂದ ಬರ್ತಾರೆ. ಆ್ಯಂಡ್ ಮಾತಾಡುವಾಗ ಒಂದು ಗೊತ್ತಾಗ್ಬಿಡುತ್ತೆ ಯಾರು ಹೆಂಗೆ ಅನ್ನೋದೆಲ್ಲ. ಸೊ ಅಂಥವ್ರನ್ನೇ ನಾನು ಜಾಸ್ತಿ ಫ್ರೆಂಡ್ ಮಾಡ್ಕೊಂಡಿರೋದು. ಆ್ಯಂಡ್ ನಾನು ತುಂಬ ಇಂಟ್ರೋವರ್ಟ್. ನಾನು ಜಾಸ್ತಿ ಸಡನ್ನಾಗಿ ಓಪನ್ ಅಪ್ ಆಗೋದಿಲ್ಲ, ಸ್ವಲ್ಪ ಟೈಮ್ ತೊಗೊಂಡು. ಅದಾದಮೇಲೆ ನಾನು ಕ್ಲೋಸ್ ಆಗೋದು. ಕ್ಲೋಸ್ ಆದ್ರಂತೂ ಫುಲ್ ನಮ್ಮವರೇ ಅನ್ನೋ ರೇಂಜಿಗೆ ನಾನು ಕ್ಲೋಸ್ ಆಗಿಬಿಡ್ತೀನಿ. ಆ ಥರ ಇವಾಗ ಸೌಂದರ್ಯ ಆಗಿರ್ಬೋದು, ಆಮೇಲೆ ಸೋನು ಆಗಿರ್ಬೋದು, ಜಲ್ಜ ಅವರು ಅಷ್ಟೇ, ಅವರು ಅಷ್ಟೇ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ವೀರು ಹುಟ್ಟಿದಾಗ ಹಾಸ್ಪಿಟ್ಲಿಗೆ ಬಂದಿದ್ದರು ನೋಡೋಕ್ಕೆ. ಆ ಮೂಮೆಂಟ್ಸ್ ಎಲ್ಲ ನಾನು ಮರೆಯೋದೇ ಇಲ್ಲ. ಸಖತ್ ನನಗೆ ಸ್ಪೆಷಲ್. ಇವರೆಲ್ಲ ತುಂಬ ಪ್ರೀತಿ ನನಗೆ. ತನ್ನೂ ಅಷ್ಟೇ ತುಂಬ ಕ್ಯೂಟ್ ಆ್ಯಂಡ್ ಸ್ವೀಟ್ ಗರ್ಲ್. ಯಾವಾಗಲೂ ಅಮ್ಮನ ಜೊತೆ ತುಂಬ ಸೈಲೆಂಟ್ ಹುಡುಗಿ ಬಂದಿದ್ಲು. ನಮಗೂ ಸಖತ್ ಇಷ್ಟ. ಆಲ್ಮೋಸ್ಟ್ ನನಗೆ ತುಂಬ ಜನನ ಇನ್ವೈಟ್ ಮಾಡಿದೆ. ಸ್ವಲ್ಪ ಜನ ತುಂಬ ದೂರದಿಂದ ಬರಬೇಕಿತ್ತು. ವೀರು ನಾಮಕರಣದಲ್ಲಿ ನೀವು ನೋಡಿರ್ಬೋದು, ಶ್ರೀದೇವಿ ಅವರು, ಅರ್ಪಿತಾ ಅವರು ಎಲ್ಲ ಬಂದಿದ್ದರು. ಬಟ್ ಈ ಸತಿ ನಾನು ಇನ್ವೈಟ್ ಮಾಡಿದ್ದೆ, ಬಟ್ ಫಾರ್ ಸಮ್ ರೀಸನ್ಸ್ ಅವರು ಬರೋಕ್ಕಾಗಿರಲಿಲ್ಲ. ಇಟ್ಸ್ ಓಕೆ, ನೆಕ್ಸ್ಟ್ ಯಾವತ್ತಾರು ನಾವೇ ಹೋಗೋಣ ಅವ್ರವ್ರಿಗೆ ಮೀಟ್ ಮಾಡೋಕ್ಕೆ ಅಲ್ವಾ. ನನಗೆ ಹೋಗಬೇಕು ಅಂತ ಆಸೆ ಇದೆ. ಖಂಡಿತ ಒಂದು ಸತಿ ಯಾವಾಗಾರು ಹೋಗಿ ಮೀಟ್ ಮಾಡ್ತೀನಿ. ಆ್ಯಂಡ್ ಇದು ನೋಡ್ಬೋದು, ಇದು ಸ್ನೇಹ ಸೈಡ್ ಫ್ಯಾಮಿಲಿ. ಅವ್ರ ಕಡೆಯವರು ನಂಗೆ ಕ್ಲೀನಾಗಿ ಗೊತ್ತಿಲ್ಲ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ. ಬಟ್ ಯಾರ್ಯಾರು ನನಗೆ ಗೊತ್ತು ಅವ್ರನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಚೈತ್ರ ಫ್ಯಾನ್ಸ್ ತುಂಬ ಜನ ಇದ್ದಾರೆ. ಲಾಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ತುಂಬ ಜನ ಚೈತ್ರ ಅಕ್ಕನ ಫ್ಯಾನ್ಸ್ ಅಂತ ಎಲ್ಲ ನನಗೆ ಕಮೆಂಟ್ಸ್ ಕಳಿಸಿದರು. ಸೊ ನೋಡಿ ತುಂಬ ಖುಷಿಯಾಯಿತು. ಅವರಷ್ಟೇ ತುಂಬ ಸಿಂಪಲ್ ಆ್ಯಂಡ್ ತುಂಬ ಡೌನ್ ಟು ಅರ್ತ್ ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ಫ್ರೆಂಡ್ಲಿ. ಆ್ಯಂಡ್ ಕುಶಾನಿನೂ ಅಷ್ಟೇ ತುಂಬ ಕ್ಯೂಟ್ ಪಾಪು ಅದು. ಅವರು ಅಷ್ಟೇ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ಬಂದವ್ರನ್ನೆಲ್ಲ ಊಟಕ್ಕೆ ಕಳಿಸೋದು ಆ್ಯಂಡ್ ಮಾತಾಡ್ಸೋದೇ ಆಗಿತ್ತು. ಬಟ್ ಊಟದ ಕಡೆ ಹೋಗಿ ನೋಡೋಕ್ಕೆ ಆಗಲಿಲ್ಲ. ಲಾಸ್ಟಲ್ಲಿ ನಾವು ಊಟಕ್ಕೆ ಹೋಗಿದ್ದು ಅಷ್ಟೇ. ನಾನು ಮೇಲೆ ಹೋಗೋಕ್ಕೆ ಆಗಿಲ್ಲ. ಯಾರು ಹೋಗಿ ನೋಡಿದ್ರು, ನಾವು ಅಪ್ಪ ಹೋಗಿ ನೋಡ್ತಾಯಿದ್ರು. ಅದು ಬಿಟ್ಟು ನಾವು ಯಾರೂ ಹೋಗೋಕ್ಕಾಗಿಲ್ಲ. ಬ್ಯಾಕ್ ಟು ಬ್ಯಾಕ್ ಫೋಟೋಸು ಮಾತಾಡ್ಸೋದು ಇದೇ ಆಗೋಗಿತ್ತು. ಒಟ್ಟಿನಲ್ಲಿ ಎಲ್ಲ ಫಂಕ್ಷನ್ ಚೆನ್ನಾಗಾಯಿತು. ಎಲ್ಲೂ ಏನೂ ಬೇಜಾರೇನೂ ಇಲ್ಲ, ಆರಾಮಾಗಿದ್ವಿ. ಆ್ಯಂಡ್ ನಂಗೆ ಸ್ವಲ್ಪ ಯಾಕೋ ಲೋ ಬಿ ಪಿ ಆದಂಗೆ ಆಗ್ತಾಯಿತ್ತು. ಸೊ ಸುನಿಗೆ ಒಂಚೂರು ನನಗೇನೋ ಬೇಕು ಅಂತ ಹೇಳ್ತಾ ಇದ್ದೆ. ಹಿಂಗೇನೆ ನಂಗೆ ಸಡನ್ನಾಗಿ ಏನಾದರೂ ಆದಾಗ ಆ ಥರ ಲೋ ಬಿ ಪಿ ಅನಿಸ್ಬಿಡುತ್ತೆ, ತಲೆ ಗಿರ್ರಂದಂಗೆ ಅನಿಸಿದೆ. ಆದರೂ ತುಂಬ ಲೈಟ್ಸ್ ಎಲ್ಲ ಆನ್ ಮಾಡಿದರು. ಆ್ಯಂಡ್ ಹೆವಿ ಸ್ಯಾರಿ ಒಂಥರ ನನಗೆ ಏನೋ ಆಫ್ ಅಂತ ಅನ್ನಿಸ್ತಾಯಿತ್ತು. ಬಟ್ ಆದರೂ ನನಗೆ ಡಲ್ಲಾಗಿರೋಕ್ಕೆ ಇಷ್ಟ ಆಗಿರಲಿಲ್ಲ. ಹಂಗೂ ಸುನಿನ ಕಳಿಸಿದ್ದೆ. ಹೋಗ್ಬಿಟ್ಟು ನಂಗೆ ಒಂಚೂರು ವಾಟರ್ ಬಾಟ್ಲು ಬೇಕು ಬಿಸ್ಲರಿ ನನಗೆ, ಆಮೇಲೆ ಒಂದು ಏನಾದ್ರು ಚಾಕ್ಲೇಟ್ ಏನಾದ್ರು ಒಂದು ಸ್ವಲ್ಪ ಬೇಕು ಅಂತ ಹೇಳಿ ಕಳಿಸಿದ್ದೆ. ಆಮೇಲೆ ಚೈತ್ರ ಅವರು ಕೂಡ ಬಂದಿದ್ದರು. ಇವರು ಅಷ್ಟೇ ನಂಗೆ ತುಂಬ ದಿವಸದಿಂದ ಪರಿಚಯ ಇದ್ದಾರೆ. ಬಟ್ ತುಂಬ ದೂರ ಪಾಪ ಅವ್ರ ಮನೆ. 2 ಫಂಕ್ಷನ್ಗೆ ಬರೋಕ್ಕಾಗಿರಲಿಲ್ಲ ಫಾರ್ ಸಮ್ ರೀಸನ್ಸ್. ಬಟ್ ಫೈನಲ್ಲಿ ಬಂದರು. ನನಗೆ ಸಖತ್ ಖುಷಿ ಆಯಿತು. ಅವರು ಹೇಳ್ತಾಯಿದ್ರು 2 hours ಡ್ರೈವ್ ನಮ್ಮ ಮನೆಯಿಂದ, ಬಟ್ ಬರಲೇಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ಬಂದ್ವಿ ಅಂತ. ಅಣ್ಣ ಆಗಿರ್ಬೋದು, ಸಾನು ಎಲ್ಲರೂ ಬಂದಿದ್ದರು. ತುಂಬ ಖುಷಿ ಆಯಿತು. ಅವರು ಅಷ್ಟೇ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ. ಪಾಪನೂ ಅಷ್ಟೇ ತುಂಬ ಕ್ಯೂಟಾಗಿದ್ದಾಳೆ. ಫ್ರಾಕ್ ಹಾಕ್ಕೊಂಡು ಬಂದಾಗ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಲು. ಸಾನು ಕೂಡ ಅಷ್ಟೇ. ಅವ್ರು ಬಂದಿದ್ದು ಅಷ್ಟೇ ನಂಗೆ ಸಖತ್ ಖುಷಿ ಆಯಿತು. ಅವ್ರನ್ನ ಮೀಟ್ ಮಾಡಿ ಫಸ್ಟ್ ಟೈಮ್ ನಾವು ಮೀಟ್ ಮಾಡ್ತಾ ಇರೋದು. ಸೊ ನಿಜವಾಗ್ಲೂ ಸಖತ್ ಖುಷಿ ಆಯಿತು. ಅಷ್ಟು ದೂರದಿಂದ, ಅದು ಸಂಜೆ ಟ್ರಾಫಿಕಲ್ಲಿ ಬಂದ್ರಲ್ಲ ಅಂತ ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ವೀರುನ ಕೇಳ್ತಾಯಿದ್ರು. ವೀರು ಸ್ವಲ್ಪ ಕ್ರ್ಯಾಂಕಿಯಾಗಿದ್ದ, ಹೇಳಿದ್ನಲ್ಲ, ಅವನಿಗೆ ಕಫ ಥರ ಆಗಿಬಿಟ್ಟಿತ್ತು. ಆ್ಯಂಡ್ ಅದರಿಂದ ಅವ್ನು ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ, ನೋ ಅಂತ ಹೇಳ್ತಾ ಇದ್ದ. ಅವರು ಅಷ್ಟೇ ಎತ್ಕೊಳ್ಳೋಕ್ಕೆ ಮಾತಾಡಿಸಿ ಎಲ್ಲ ಟ್ರೈ ಮಾಡಿದ್ರು. ಬಟ್ ಅವನು ಹೋಗೇ ಇಲ್ಲ. ಹಂಗೂ ಫಸ್ಟ್ ಟೈಮ್ ನೋಡ್ತಾ ಇರೋದಲ್ವಾ ಅಂದ್ಬಿಟ್ಟು ಅಣ್ಣ ಸ್ವಲ್ಪ ಕ್ಯಾಶ್ ಕೂಡ ಕೊಟ್ಟರು. ಫಸ್ಟ್ ಟೈಮ್ ಮಗು ನೋಡಿದಾಗ ದುಡ್ಡು ಕೊಟ್ಟು ನೋಡಬೇಕು, ಮಾತಾಡಿಸ್ಬೇಕು ಅಂತ. ಅವನು ಅದನ್ನು ಕೂಡ ಬೇಡ ಅಂತ ಹೇಳ್ತಾ ಇದ್ದ. ಬಟ್ ತುಂಬ ಚೆನ್ನಾಗಿತ್ತು ಅವ್ರು ಬಂದಿದ್ದು. ನನಗೆ ಸಖತ್ ಖುಷಿ ಆಯಿತು ಮೀಟ್ ಮಾಡಿದ್ದು. ಆ್ಯಂಡ್ ಈ ಒಂದು ಮೂಮೆಂಟ್ನ ನಾನು ಮರೆಯೋಕ್ಕೆ ಆಗಲ್ಲ. ತುಂಬಾ ಸ್ಪೆಷಲ್ ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ರಾಣಿ ಅಕ್ಕನೇ ಪಾಪ ವೀರುನ ಆಲ್ಮೋಸ್ಟ್ ಫುಲ್ ಫಂಕ್ಷನ್ ಎತ್ಕೊಂಡು ಸುಧಾರಿಸ್ತಾಯಿದ್ರು. ಅವನು ಯಾರ ಹತ್ರನೂ ಇಲ್ಲ ಸುನಿ, ಇಲ್ಲ ನಾನು, ಇಲ್ಲ ರಾಣಿ ಅಕ್ಕ. ನಾವಪ್ಪ ನಮ್ಮಮ್ಮ ಅಂತೂ ಅವನ್ನ ಎತ್ಕೊಳ್ಳೋಕೆ ಟೈಮೇ ಸಿಕ್ಕಿರಲಿಲ್ಲ ಅವ್ರಿಗೆ. ಸೊ ಹೆಂಗೋ ಇಂದ ಬ್ಲೇಸರ್ ಎಲ್ಲ ಹಾಕ್ಬಿಟ್ಟಿದ್ನಲ್ಲ, ಅದು ಅಲ್ಲ ಪಾಪುಗೆ ಸ್ವಲ್ಪ ಹಿಂಸೆ ಥರ ಅನ್ನಿಸ್ತಾಯಿತ್ತು, ಏನೋ ಗೊತ್ತಿಲ್ಲ. ಸೊ ಹಾಗಾಗಿ
ಎಷ್ಟೊತ್ತಾದರೂ ಅವನು ಓಡಾಡ್ತಾ ಇರಲಿಲ್ಲ, ಎಲ್ಲರನ್ನೂ ಎತ್ಕೊಂಡೇ ಇರಬೇಕು ಅನ್ನೋ ಥರ ಮಾಡ್ತಾಯಿದ್ದ. ಅವ್ನಿಗಿನ್ನೂ ಏನಾಗ್ತಾಯಿದ್ದೇನೋ ಅಂತ ಫುಲ್ ಬಾಯ್ಬಿಟ್ಟು ಹೇಳೋಕ್ಕೆ ಬರಲ್ಲ ಅಲ್ವಾ. ಸೊ ಹಾಗಾಗಿ ಪಾಪ ಅವನಿಗೆ ಸುಸ್ತಾಗಿರ್ಬೋದು, ಇಲ್ಲ ತುಂಬ ಗಂಟ್ಲೆಲ್ಲ ಕಫ ಎಲ್ಲ ಅಲ್ವಾ, ನೋವು ಥರ ಇರ್ಬೋದೇನೋ, ಹಾಗಾಗಿ ಸ್ವಲ್ಪ ಕ್ರ್ಯಾಂಕಿಯಾಗಿದ್ದ. ಬಟ್ ಹೆಂಗೋ ಮ್ಯಾನೇಜ್ ಆಯಿತು. ಆಲ್ಮೋಸ್ಟ್ ಫಂಕ್ಷನ್ ಮುಗಿಯೋಷ್ಟರಲ್ಲಿ ಒಂಚೂರು ಸುಧಾರಿಸ್ಕೊಂಡಿದ್ದ. ನೀವೇ ನೋಡ್ಬೋದು, ವ್ಲಾಗ್ ಸ್ಕಿಪ್ ಮಾಡಿದೆ ನೋಡಿ. ನೀವು ತುಂಬ ಜನ ವೀರುನ ಗದ್ರಬೇಡಿ, ಅವ್ನಿಗೇನು ಹೇಳಬೇಡಿ ಸ್ವಾತಿ, ನಂಗೆ ಹಂಗೆಲ್ಲ ನೀವು ಮಾಡಿದ್ರೆ ನಂಗೆ ಸಖತ್ ಕೋಪ ಬರುತ್ತೆ ಅಂತೆಲ್ಲ ಹೇಳ್ತಾಯಿದ್ರಿ. ನಾನು ಲಾಸ್ಟ್ ವರಮಹಾಲಕ್ಷ್ಮಿ ವೀಡಿಯೋ ಹಾಕಿದಾಗ ಅವನಿಗೆ ಕೈ ಕಟ್ಟು ಅಂತ ಗದ್ರಿಸ್ದೆ ಅಂತ ಎಲ್ಲ. ನಾನು ಏನು ಗದ್ರಿಸಲ್ಲ, ನನಗೂ ಅವನು ತುಂಬಾ ಸ್ವೀಟ್, ಬಟ್ ಸುಮ್ಮನೆ ಒಂಚೂರು ಭಯ ಇರಲಿ ಅಂತ ಅಷ್ಟೇ. ಸರಿ ಆಯಿತು, ಗದ್ರಿಸಲ್ಲ ಬಿಡಿ, ನೀವು ಯಾರೂ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಇವಾಗ ನೋಡ್ಬೋದು ಜಲ್ಜಕ ಮತ್ತು ತನು ಎಲ್ಲ ಬಂದಿದ್ರು. ಅಣ್ಣ ಬಂದಿರಲಿಲ್ಲ, ಅವ್ರು ಸ್ವಲ್ಪ ಬ್ಯುಸಿ ಇದ್ರು ಏನೋ. ಇವ್ರು ಮಾತ್ರ ಯಾವ ಫಂಕ್ಷನ್ಗೂ ಮಿಸ್ ಮಾಡ್ಕೊಳ್ಳಲ್ಲ, ಬರ್ತಾರೆ. ಇವರು ಅಷ್ಟೇ ತುಂಬಾ ಸ್ಪೆಷಲ್. ಬಂದ್ರಲ್ಲ, ಅವರು ಎಲ್ಲ ಬಂದರೆ ಸಾಕು ತುಂಬಾ ಖುಷಿಯಾಯಿತು. ಫಂಕ್ಷನ್ ಇನ್ನೂ ಒಂದು ಗ್ರ್ಯಾಂಡಾಗಿ ಆಯಿತು. ಇವರೆಲ್ಲ ಬಂದಿದ್ದರಿಂದ ತುಂಬ ಖುಷಿಯಾಗಿಂದ ಆಯಿತು. ಆ್ಯಂಡ್ ಒಂದಷ್ಟು ನಮ್ಮ ನೈಬರ್ಸ್ ಆಗಿರ್ಬೋದು ಆ್ಯಂಡ್ ಫ್ರೆಂಡ್ಸ್ ಮತ್ತು ಶ್ವೇತಕ್ಕ ಎಲ್ಲರೂ ಬಂದಿದ್ದರು. ಆಲ್ಮೋಸ್ಟ್ ಹೇಳಿದ್ನಲ್ಲ, ನಾವು ಕರೆದವರು ಮೋಸ್ಟ್ ಆಫ್ ದೆಮ್ ಬಂದಿದ್ದರು. ಒಂದು ಸ್ವಲ್ಪ ಜನ ಸ್ಕಿಪ್ ಆಗಿದ್ದಾರೆ. ಒಂದು ಸ್ವಲ್ಪ ಜನನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬರ್ತಾರೆ ಅಂತ. ಅವರೆಲ್ಲ ಬಂದು ಒಂಥರ ಸರ್ಪ್ರೈಸ್ ಕೊಟ್ಟರು ಅಂತಲೇ ಹೇಳ್ಬೋದು. ಒಂದಷ್ಟು ಜನನ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಅವರು ಬಂದಿಲ್ಲ. ಸೊ ಇಷ್ಟೇ. ಲಾಸ್ಟ್ ವಿಡಿಯೋದಲ್ಲೂ ಅಷ್ಟೇ ತುಂಬ ಜನ ಅವ್ರು ಬಂದಿಲ್ಲ ಅಂತ. ಒಂದಷ್ಟು ಜನಕ್ಕೆ ಒಂದಷ್ಟು ರೀಸನ್ಸ್ ಇರುತ್ತೆ. ಇಟ್ಸ್ ಓಕೆ, ನೆಕ್ಸ್ಟ್ ಫಂಕ್ಷನ್ ಯಾವುದ್ರಲ್ಲಾರು ಬರ್ತಾರೆ, ಇಲ್ಲ ನಾವು ಅವ್ರ ಫಂಕ್ಷನಲ್ಲಿ ಹೋದ್ರೆ ಆಯಿತು. ಬಂದಿಲ್ಲ ಅನ್ನೋದಕ್ಕೆಲ್ಲ ಏನೂ ಬೇಜಾರು ಮಾಡ್ಕೊಳ್ಳೋ ಅಂತ ಏನೂ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಇವಾಗ ನಮಗೆ ಅಷ್ಟೇ, ಎಲ್ಲೋ ಒಂದು ಕಡೆ ಹೋಗ್ಬೇಕಂದಾಗ ಏನಾದ್ರು ಒಂದು ಆದಾಗ ಮಿಸ್ ಆಗಿಬಿಟ್ಟಿರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಫೋಟೋಸ್ ಅಂತೂ ನಡೀತಾನೇ ಇತ್ತು. ನಾನು ಲಾಸ್ಟಲ್ಲಿ ಚಪ್ಪಲಿ ಬಿಜೋಡು ಬರೀ ಕಾಲಲ್ಲಿ ಓಡಾಡಿದ್ದೀನಿ. ಹೀಲ್ಸ್ ಹಾಕೋಬಿಟ್ಟಿದ್ದೆ. ಅದು ಜಾಸ್ತಿ ಏನು ತುಂಬ ಹೀಲ್ಸ್ ಹಾಕಿರಲಿಲ್ಲ, ಸ್ವಲ್ಪನೇ ಉದ್ದದ ಹೀಲ್ಸ್ ಹಾಕಿದ್ರು ಕಾಲು ನೋವು ಬಂದುಬಿಟ್ಟಿತ್ತು ನನಗೆ. ಲಾಸ್ಟಲ್ಲಿ ಆಗಲಿಲ್ಲ, ಚಪ್ಪಲಿ ಬಿಚ್ಚಿಬಿಟ್ಟು ಸೈಡಲ್ಲಿ ಹಾಕ್ಬಿಟ್ಟು ಬರೀ ಕಾಲಲ್ಲೇ ಓಡಾಡ್ತಾಯಿದ್ದೆ ಫುಲ್ ಪಾರ್ಟಿ ಹಾಲಲ್ಲಿ ನಾನು. ನಮ್ಮ ಅಮ್ಮ ಅಂತೂ ಬರೀ ಕಿರ್ಚಿದ್ದೆ, ಅಲ್ವಾ ಗೊತ್ತಲ್ಲ ನಮ್ಮಮ್ಮಂದು ಫುಲ್ ಒಂಥರ. ಆಮೇಲೆ ರೇಗಿಸ್ತಾ ಇದ್ದೆ ನನಗೆ, ನೀನು ಈ ಸೈಡ್ ಬಾ ಸೊಸೆ, ಪಕ್ಕದಲ್ಲಿ ಹೋಗಿ ಕಚ್ಕೊಂಡ್ಬಿಡ್ತೀಯಲ್ಲ ಅಂತೆಲ್ಲ ರೇಗಿಸ್ತಾ ಇದ್ದೆ. ಇಲ್ಲ ಕಣೆ, ನನಗೆ ಸಡನ್ನಾಗಿ ಗೊತ್ತಾಗಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು ನಮ್ಮಮ್ಮ. ಆ್ಯಂಡ್ ಚೈತ್ರ ಅವ್ರು ಕೂಡ ಬಂದಿದ್ದರು ಫೋಟೋಸ್ಗೆ. ಸೊ ಆಲ್ಮೋಸ್ಟ್ ಎಲ್ಲರದೂ ಕ್ಲಿಪ್ಪಿಂಗ್ಸ್ ತೆಗ್ದಿದ್ದಾರೆ. ಸ್ವಲ್ಪ ಸುಪ್ರೀತಾ ತೆಗಲು, ಸ್ವಲ್ಪ ಅರುಣ್ ತೆಗ್ದ, ಸ್ವಲ್ಪ ನಿತಿನ್ ತೆಗ್ದ. ಸೊ ಎಲ್ಲ ಮಿಕ್ಸ್ ಆಗಿದೆ. ಸ್ವಲ್ಪ ವೀಡಿಯೋಸ್ನ ತೆಗ್ದಿದ್ದಾರೆ. ಇಲ್ಲೇನಾದರೂ ಮಿಸ್ ಆಗಿದ್ರೆ ನನ್ನ ಬ್ಲಾಗಲ್ಲಿ ಒಂದು ಸಪ್ರೇಟ್ ಸಿನಿಮ್ಯಾಟಿಕ್ ವೀಡಿಯೋ ಬರುತ್ತೆ, ಅದರಲ್ಲಂತೂ ಆಲ್ಮೋಸ್ಟ್ ಎಲ್ಲರೂ ಇದ್ದೇ ಇರ್ತಾರೆ. ಸೊ ಯಾರ್ದಾದ್ರೂ ಸ್ಕಿಪ್ ಆಗಿದ್ರೆ ಬೇಜಾರು ಮಾಡ್ಕೋಬೇಡಿ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರ್ಯಾರ ಕೈಲಿ ಯಾವ ಫೋನ್ ಇತ್ತು, ಯಾವ್ದು ರೆಕಾರ್ಡ್ ಮಾಡಿದ್ದಾರೆ ಏನು ಅಂತ. ನನಗೆ ಫುಲ್ ಎಲ್ಲರೂ ಸೆಂಡ್ ಮಾಡಿದಾಗ್ಲೇ ಸಿಕ್ಕಿದ್ದು. ಎಲ್ಲ ಫುಲ್ಲು ಒಂದೊಂದು ಬಿಟ್ ಸಿಕ್ಕಿದೆ, ಅದನ್ನೆಲ್ಲ ಆ್ಯಡ್ ಮಾಡಿ ನಾನು ವ್ಲಾಗ್ ಮಾಡಿ ಹಾಕ್ತಾ ಇರೋದು. ತುಂಬ ಬ್ಯುಸಿ ಇದ್ವಿ. ಸೊ ನಾನು ಅಷ್ಟು ಗಮನ ಕೊಟ್ಟಿಲ್ಲ ವೀಡಿಯೋ ಮಾಡೋ ಕಡೆ, ಅದ್ರ ಕಡೆ ಎಲ್ಲ. ನಮಗೇನಂದರೆ ಫಂಕ್ಷನ್ ಚೆನ್ನಾಗಿ ಆಗೋಗಬೇಕು, ಯಾರಿಗೂ ಏನೂ ಬೇಜಾರಾಗಬಾರ್ದು ಅನ್ನೋದು ಒಂದೇ ಇತ್ತು. ಆ್ಯಂಡ್ ಫೈನಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು, ಸ್ವಲ್ಪ ಲೇಟಾಗಿ ಬಂದರು. ಸೊ ಅದಕ್ಕೆ ಏನರೇ ಇಷ್ಟೊತ್ತಿಗೆ ಅಂತೆಲ್ಲ ಕೇಳ್ತಾಯಿದ್ದೆ. ಮೇಘನಾ, ಆಶಾ, ಮೋನಿಶಾ ಮತ್ತು ನಿಮ್ಗೆ ಗೊತ್ತಿರ್ಬೋದು ರೇಖಾ, ಆಮೇಲೆ ಪ್ರಿಯಾಂಕಾ, ಇವರೆಲ್ಲ ನನ್ನ ಸ್ಕೂಲ್ ಕಾಲೇಜ್ ಟೈಮಿಂದ ಫ್ರೆಂಡ್ಸು. ನನಗೆ ಒಂದಷ್ಟು ಕಮ್ಮಿ ಸರ್ಕಲ್ ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ತುಂಬ ಜೆನ್ಯೂನ್. ಆ್ಯಂಡ್ ನಾನು ಯಾವತ್ತೇ ಕಣ್ಣು ಮುಚ್ಕೊಂಡು ನಂದು ಏನೇ ಸೀಕ್ರೆಟ್ ಇದ್ರೂ ಅವ್ರ ಹತ್ರ ಹೇಳ್ಬೋದು. ಅಷ್ಟು ನಂಬಿಕೆ ಇರೋ ಫ್ರೆಂಡ್ಸ್ ಇದ್ದಾರೆ. ಒಂದಷ್ಟು ಜನ ಬಂದು ಹೋದರು ಲೈಫಲ್ಲಿ, ತುಂಬ ಫೇಕ್ ಆಗಿರೋರು. ಸೊ ಅವ್ರ ಬಗ್ಗೆ ಎಲ್ಲ ನೆನೆಸ್ಕೊಳ್ಳೋದು ಬೇಡ, ಮಾತಾಡೋದು ಬೇಡ. ಏನು ಗೊತ್ತಾ, ಒಂದಷ್ಟು ಜನ ನಮ್ಮ ಲೈಫಲ್ಲಿ ಬರೋದೇ ನಮಗೆ ಪಾಠ ಕಲಿಸೋಕ್ಕೆ ಅಂತ ಅನಿಸುತ್ತೆ. ಸೊ ಅದೇ ಥರ ಒಂದಷ್ಟು ಜನ ನನ್ನ ಲೈಫಲ್ಲೂ ಬಂದು ಹೋಗಿದ್ರು. ಸೊ ನೀವು ಒಂದಷ್ಟು ಜನನ ನೆನ್ಪು ಮಾಡ್ಕೊಂಡು ಅವಾಗ ಕೇಳ್ತಾ ಇರ್ತೀರಾ. ನಾನು ಒಂದೇ ಹೇಳೋದು, ಹಿಂಗೆ ಯಾರಿದ್ದಾರೆ ನೋಡಿ ಅವ್ರ ಬಗ್ಗೆ ಮಾತ್ರ ಕೇಳಿ. ಒಂದಷ್ಟು ಜನ ಬಂದು ಹೋಗಿ ಪಾಠ ಕಲಿಸಿದ್ರಲ್ಲ ಅಂಥವ್ರನ್ನೆಲ್ಲ ನನಗೆ ನೆನೆಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಏನಾಯಿತು ಡೀಟೇಲಾಗಿ ಹೇಳಿ ಅಂತೆಲ್ಲ ಕೇಳ್ತೀರಾ. ಸೊ ಬೇಡ, ಅದ್ರ ಬಗ್ಗೆ ಎಲ್ಲ ಏನು ಮಾತೇ ಆಡಬಾರ್ದು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ.
ನಾವು ಬೇಗ ನಂಬಿಬಿಡ್ತೀವಿ ಒಂದಷ್ಟು ಜನನ, ಅದು ನಾವು ಮಾಡೋ ತಪ್ಪು. ಆ್ಯಂಡ್ ಅದನ್ನು ಕಲ್ತಿದ್ದೀನಿ ಇವಾಗ ಪಾಠ, ಯಾರನ್ನ ಎಷ್ಟು ನಂಬಬೇಕು ಆ್ಯಂಡ್ ಯಾರಿಗೆ ಎಷ್ಟು ನಮ್ಮ ಲೈಫ್ ಬಗ್ಗೆ ವಿಷಯಗಳನ್ನ ತಿಳಿಸ್ಕೊಡ್ಬೇಕು ಆ್ಯಂಡ್ ನಮ್ಮ ಮನೇಲಿ ಯಾರಿಗೆ ಯಾವ ಥರ ಜಾಗ ಕೊಡಬೇಕು ಅನ್ನೋದೆಲ್ಲ ನಾನು ಒಂದಷ್ಟು ಜನ ಪಾಠ ಕಳಿಸಿದ ಮೇಲೆ ತಿಳ್ಕೊಂಡಿದ್ದೀನಿ. ಮುಂಚೆ ಎಲ್ಲ ಹೆಂಗೆ ಅಂದರೆ ಫುಲ್ ಒಂಥರ ಅವ್ರದ್ದೇ ಮನೆ ಅನ್ನಂಗೆ ಬಿಟ್ಟು ಆ್ಯಂಡ್ ಅವ್ರಿಗೆ ನಮ್ಮ ಫುಲ್ ಲೈಫ್ ಬಗ್ಗೆ ಎಲ್ಲ ಸೀಕ್ರೆಟ್ಸ್ ಎಲ್ಲನೂ ಹೇಳಿ ಆ್ಯಂಡ್ ಅವ್ರು ಅದನ್ನು ಬೇರೆಯವ್ರ ಹತ್ರ ಹೇಳಿ ಗಾಸಿಪ್ ಮಾಡಿ ನಮ್ಮನ್ನೇ ಆಡ್ಕೊಳ್ಳೋ, ನಮ್ಮನ್ನೇ ಹಿಂದೆಗಡೆ ನಮ್ಮ ಹತ್ರನೇ ಚೆನ್ನಾಗಿದ್ದು ಮುಂದೆ ಹಿಂದೆ ನಮ್ಮನ್ನೇ ಆಡ್ಕೊಂಡಿರೋವಂಥ ಘಟನೆಗಳೆಲ್ಲ ತುಂಬ ನಡೆದ್ಬಿಟ್ಟಿದೆ. ಸೊ ಅದರಿಂದ ತುಂಬ ಬುದ್ಧಿ ಕಲ್ತ್ಬಿಟ್ಟಿದ್ದೀನಿ. ಆ್ಯಂಡ್ ಆ ವಿಷಯಗಳೆಲ್ಲ ಮಾತಾಡೋದು ಬೇಡ, ಸುಮ್ಮನೆ ಯಾಕೆ, ಒಳ್ಳೆ ಫಂಕ್ಷನ್ ದಿನ ಅಲ್ವಾ. ಸೊ ಇವಾಗ ನೋಡ್ತಾ ಇರ್ಬೋದು ಶ್ವೇತಕ್ಕ ಅವ್ರ ಮಗಳು ಎಲ್ಲ ಬಂದಿದ್ದರು. ಸಖತ್ ಖುಷಿ ಆಯಿತು. ಅವರು ಅಷ್ಟೇ ತುಂಬ ದೂರ ಆಗುತ್ತೆ ನಮ್ಮ ಮನೆಗೆ, ಅಷ್ಟು ದೂರದಿಂದ ಬಂದಿದ್ದರು. ಬ್ಲೌಸು ಎಲ್ಲ ನೀವು ತುಂಬ ಜನ ಕೇಳ್ತಾಯಿದ್ರಿ, ಬೇಗ ವೀಡಿಯೋ ಹಾಕ್ತೀನಿ. ಸೊ ಸ್ವಲ್ಪ ನನಗೆ ಟೈಮ್ ಕೊಡಿ, ಇದೆಲ್ಲ ಆಗೋಗಲಿ. ನಾನು ಈ ವೀಕೆಂಡ್ ಇಲ್ಲ ಮಂಡೇ ಅಷ್ಟರಲ್ಲಿ ನಾನು ಬ್ಲೌಸ್ ವೀಡಿಯೋಸ್ನ ಹಾಕ್ತೀನಿ. ಸ್ವಲ್ಪ ಟೈಮ್ ತೊಗೊತಾ ಇದ್ದೀನಿ, ಯಾಕಂದರೆ ಅದಕ್ಕೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡೋಣ ಅನ್ನೋ ಒಂದು ರೀಸನ್ಗೆ ಅಷ್ಟೇ. ನನ್ನ ಫ್ರೆಂಡ್ಸ್ ಎಲ್ಲ ಬಂದರು, ಇನ್ನೂ ರೇಖಾ ಬಂದಿರಲಿಲ್ಲ, ಸ್ವಲ್ಪ ಲೇಟಾಗೋಗಿತ್ತು. ಹಾಗಾಗಿ ಇವರೆಲ್ಲ ಬಂದರು, ಇವ್ರ ಜೊತೆನೇ ನಾನು ಫೋಟೋಸ್ ತೆಗೆಸ್ಕೊಂಡೆ. ಆ್ಯಂಡ್ ಫಾರ್ ಸರ್ಪ್ರೈಸ್ ಮೇಘನ ಫುಲ್ಲು ಮಿಂಚಿಂಗ್ ಸಖತ್ತಾಗಿ ರೆಡಿಯಾಗಿ ಬಂದಿಲ್ಲೋ. ಸೊ ಹಂಗೆ ಸುಹಾಸ್ ಅದನ್ನೇ ರೇಗಿಸ್ತಾ ಇದ್ದ, ಲೇಟಾಗಿ ಬಂದಿದ್ಯಾ ಅಂತ. ಆ್ಯಂಡ್ ಫೈನಲಿ ಸೌಂದರ್ಯ, ಸುಪ್ರಿಯಾ ಮತ್ತು ಮೇಘನ ಎಲ್ಲ ಬಂದಿದ್ದರು. ಅವರು ಮಕ್ಕಳು, ಅಣ್ಣಂದಿರು ಎಲ್ಲರೂ ಒಟ್ಟಿಗೆ ಬಂದಿದ್ದರು. ಸೊ ಸಖತ್ ಖುಷಿ ಆಯಿತು. ಮೇಘನನ್ನು ನಾನು ತುಂಬ ಟೈಮಿಂದ ಫ್ರೆಂಡ್ಸು, ಬಟ್ ಹೇಳಿಲ್ವ, ಅವ್ರು ಯಾವುದು ಫಂಕ್ಷನ್ಗೆ ಬರೋಕ್ಕಾಗ್ತಾಯಿರಲಿಲ್ಲ, ಒಂದಲ್ಲ ಒಂದು ರೀಸನ್ಗೆ. ಸೊ ಫೈನಲಿ ಬಂದರು, ಅವ್ರ ಜೊತೆನೂ ಒಂದು ಫೋಟೋ ಸಿಕ್ತು ನಮಗೆ. ಇವರು ಎಲ್ಲ ಸ್ವಲ್ಪ ಲೇಟಾಗೇ ಬಂದರು. ಅವರು ಎಲ್ಲ ಸುಪ್ರಿಯಾ ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಮಜಾ ಮಾಡಿಕೊಂಡು ಆಮೇಲೆ ರಿಸೆಪ್ಷನ್ಗೆ ಬಂದಿದ್ದಾರೆ. ಸೊ ಸ್ವಲ್ಪ ಲೇಟಾಗಿ ಬಂದಿದ್ರು. ಸೊ ಅದನ್ನೇ ರೇಗಿಸ್ತಾ ಇದ್ದೆ ನಾನು. ಆ್ಯಂಡ್ ನೋಡ್ಬೋದು ಇಲ್ಲಿ ಸುಪ್ರಿಯಾ ಫ್ಯಾಮಿಲಿ ಮತ್ತು ಮೇಘನ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಇವನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು.
ನೋಡ್ತಾ ಇದ್ದೀರಲ್ಲ, ಎಲ್ಲ ಯೂಟ್ಯೂಬರ್ಸು ಸೇರ್ಕೊಂಡು ಬಿಟ್ಟಿರೋದ್ರಿಂದ ಎಲ್ಲ ಮಾತಾಡಿಕೊಂಡು ಫುಲ್ ಮಜಾ ಮಾಡ್ತಾಯಿದ್ರು. ಚೆನ್ನಾಗಿತ್ತು. ಎಲ್ಲರೂ ತುಂಬ ದಿವಸ ಆದಮೇಲೆ ಸಿಕ್ಕಿರ್ತೀವಿ, ನಮ್ಮದೇ ಆದ ನಮ್ಮ ಲೋಕದಲ್ಲಿ ಇರ್ತೀವಿ. ಈ ಥರ ಎಲ್ಲರೂ ಸಿಕ್ತಾಗ್ಲೇ ನಮಗೇನಿದೆ ಎಲ್ಲ ಮಾತಾಡೋಕ್ಕೆ ಟೈಮ್ ಸಿಗೋದು. ಆ್ಯಂಡ್ ಎಲ್ಲರೂ ಏನೇನು ಮಾತಾಡಿದ್ರು ಏನೋ ಗೊತ್ತಿಲ್ಲ, ಬಟ್ ನಾನು ಎಲ್ಲರ ಹತ್ರ ಒಂದು 2 ನಿಮಿಷ ಮಾತಾಡಿದೆ ಅಷ್ಟೇ. ತುಂಬ ಬ್ಯುಸಿಯಾಗಿದ್ದೆ. ಅಲ್ಲಿ ಫೋಟೋಸ್ಗೆ ಹೋಗು, ಇಲ್ಲಿ ಇನ್ನೊಬ್ರು ಯಾರು ಬಂದುಬಿಡ್ತಾಯಿದ್ರು. ಫುಲ್ ಒಂದು ಕಾನ್ವರ್ಸೇಷನಲ್ಲಿ ಇರ್ತಾನೆ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಕೂಡ ತುಂಬ ಜನ ಬಂದಿದ್ದರು. ನಾನಿವಾಗ ನಿಮಗೊಂದು ಪಾಪು ತೋರಿಸ್ತೀನಿ. ಸೇಮ್ ವೀರು ಥರನೇ ಇದೆ, ಹೆಸರು ಸೇಮ್, ಆಲ್ಮೋಸ್ಟ್ ಸೇಮ್. ಇಲ್ಲಿ ವೀರು, ಅಲ್ಲಿ ಧೀರು. ಇವರು ನನ್ನ ಫ್ರೆಂಡ್ ಪಾಪು ಹೆಸರು ಧೀರ್ ಅಂತ. ಈಗ ಅವರು ಹೇರ್ ಕಟ್ಟೆಲ್ಲ ಮಾಡಿಸಿರೋದ್ರಿಗೆ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ಬೋದು. ಕೂದಲೆಲ್ಲ ಇದ್ದಾಗ ಸೇಮ್. ನನಗೆ ಅವ್ರ ಪಾಪು ವೀಡಿಯೋಸ್ ನೋಡಿದಾಗೆಲ್ಲ ನಮ್ಮ ವೀರನ್ನ ನೋಡಿದಾಗೆ ಅನಿಸ್ತಾಯಿತ್ತು. ಆಲ್ಮೋಸ್ಟ್ ಒಂಥರ ಅಣ್ಣ ತಮ್ಮ ಥರ ನಂಬಿಸ್ಬಿಡ್ಬೋದು ಒಂಚೂರು ದೊಡ್ಡವರಾದ್ಮೇಲೂ. ಆ್ಯಂಡ್ ಜಾಸ್ತಿ ಏನು ಡಿಫ್ರೆನ್ಸು ಇಲ್ಲ, ಒಂದು 2-3 ತಿಂಗಳು ಡಿಫ್ರೆನ್ಸ್ ಅಷ್ಟೇ ಇಬ್ರಿಗೂ. ವೀರನೇ ಚಿಕ್ಕವನು, ಪಾಪುನೂ ಅಷ್ಟೇ. ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ, ತುಂಬ ಸೈಲೆಂಟಾಗೆ ಎಲ್ಲರೂ ಹಿಂಗೆ ಪಿಣಿ ಅಂತ ನೋಡ್ತಾ ಇದ್ದ. ಮೂಗು ಎಲ್ಲ ಒಂಥರ ಸೇಮ್ ಅಂತ ಅನಿಸುತ್ತೆ ನನಗೆ ನೋಡಿದಾಗ. ನನಗೆ ಹತ್ರದಿಂದ ನೋಡಿದಾಗ ಏನೋ ಅನ್ನಿಸ್ತು, ಬಟ್ ವೀಡಿಯೋಸ್ ಅಂತೂ ನೋಡಿದಾಗ ಸೇಮ್ ಡಿಟೋ ಯಾರು ನಂಬಿಸ್ಬಿಡ್ಬೋದು ಇದು ವೀರೋ ಅಂತ. ಸೊ ಅಷ್ಟು ಸಿಮಿಲರ್ ಆಗಿದ್ದಾರೆ ಇಬ್ಬರೂ. ಆ್ಯಂಡ್ ಎಷ್ಟೊಂದು ಫೋಟೋಸ್ ಎಲ್ಲ ಆಬ್ವಿಯಸ್ಲಿ ಆ ಸೈಡ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲ ಫೋಟೋಸ್ ತೆಗೆಸ್ಕೊತಾ ಇದ್ವಿ. ಚೆನ್ನಾಗಿತ್ತು. ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವು ಯಾಕೆ ಇದೇ ಹಾಲ್ನ ಮತ್ತೆ ಬುಕ್ ಮಾಡಿದ್ವಿ ಅಂದರೆ, ಒಂದು ಊಟಕ್ಕೆ, ಯಾಕಂದರೆ ವೀರು ನಾಮಕರಣ ಟೈಮಲ್ಲಿ ಅಷ್ಟೇ ಊಟ ತುಂಬಾ ಚೆನ್ನಾಗಿತ್ತು, ಆ ರೀಸನ್ಗೆ. ಆ್ಯಂಡ್ ಫೈನಲಿ ಆಲ್ಮೋಸ್ಟ್ ಎಲ್ಲ ಮುಗಿವಾಗ ಬಂದಿದ್ದಾರೆ ಈ ದಂಪತಿಗಳು, ನಿತಿನ್ ಮತ್ತು ರಂಜು. ಎಷ್ಟೊಂದು ಪ್ರೋಗ್ರಾಮ್ಗೆ ಮಿಸ್ ಆಗಿದ್ದಾರೆ. ಹಳದಿಗೆ ಬರಲಿಲ್ಲ, ರಂಜು ಮೆಹಂದಿಗೆ ಅದು ಸ್ವಲ್ಪ ಹೊತ್ತು ಬಂದಳು, ಮೆಹಂದಿನೂ ಹಾಕಿಸ್ಕೊಳ್ಳಿಲ್ಲ, ಕೆಲ್ಸಕ್ಕೆ ಹೋಗ್ಬೇಕಂತ ಹಂಗೆ ಓಡ್ರ. ಆ್ಯಂಡ್ ಮುಹೂರ್ತಕ್ಕೂ ಬಂದಿರಲಿಲ್ಲ, ಸ್ವಲ್ಪ ಏನೋ ಹೆಲ್ತ್ ಇಶ್ಯೂ ಇತ್ತು ಅಂದ್ಬಿಟ್ಟು ಬರಲಿಲ್ಲ. ಸೊ ಫೈನಲಿ ಬಂದ್ರಲ್ಲ ಅಂತ ರೇಗಿಸ್ತಾ ಇದ್ದೆ ಅಷ್ಟೇ. ಅವರು ಅಷ್ಟೇ ಅಮ್ಮನ ಕರ್ಕೊಂಬಂದಿದ್ರು, ಕೂತಿರಿ ಬರ್ತೀನಿ ಅಂತ ಹೇಳಿಬಿಟ್ಟು. ನಾನು ಮತ್ತೆ ಸ್ಟೇಜ್ ಮೇಲೆ ಚೇತನ ಅವ್ರು ಬಂದಿದ್ದರು, ಮಿನಿಯವರು. ಅವ್ರು ಆವಾಗಲಿಂದ ಫೋಟೋಗೆ ಬಂದೇ ಇರಲಿಲ್ಲ, ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಬರಲಿ ಆಮೇಲೆ ಬರ್ತೀನಿ ಅಂತ ಕೂತಿದ್ರು. ಆ್ಯಂಡ್ ಮಿನಿನೂ ಸ್ವಲ್ಪ ಯಾಕೋ ಕ್ರ್ಯಾಂಕಿಯಾಗಿದ್ಲು ಅನಿಸುತ್ತೆ. ನಾನು ವಾಯ್ಸ್ ಅವ್ರು ಕೊಡುವಾಗ ನೋಡಿದೆ, ಯಾಕೋ ಸ್ವಲ್ಪ ಕಿರಿಸ್ತಾ ಇದ್ಲು. ಒಂದು ಸ್ವಲ್ಪ ಊಟ ಗೀಟ ಮಾಡಿದ್ರೆ ಮಕ್ಳ ಜೊತೆ ಎಲ್ಲ ಇಷ್ಟು ಜನ ಎಲ್ಲ ನೋಡಿರ್ತಾರಲ್ಲ, ಅದಕ್ಕೆ ಒಂಥರ ಕ್ರ್ಯಾಂಕಿಯಾಗಿ ಬಿಹೇವ್ ಮಾಡ್ತಾಯಿರ್ತಾರೆ ಅಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲರ ಹತ್ರ ಹೋಗ್ತಾಯಿದ್ಲು. ತುಂಬ ಕ್ಯೂಟಾಗಿಲ್ಲ, ಫ್ರಾಕೆಲ್ಲ ಹಾಕಿರೋದೆಲ್ಲ ನೋಡ್ಬಿಟ್ರೆ ನನಗೆ ಸಖತ್ ಆಸೆ ಆಗಿಬಿಡುತ್ತೆ. ಮೊದಲೇ ನಂಗೆ ಗರ್ಲ್ ಬೇಬಿ, ನನಗೆ ಸುನಿಗೆ ಅಂದರೆ ಸಖತ್ ಇಷ್ಟ. ಅದರಲ್ಲೂ ಈ ಥರ ಕ್ಯೂಟಾಗಿ ರೆಡಿ ಮಾಡ್ಕೊಂಬಂದ್ಬಿಟ್ರೆ ನನಗೆ ಸಖತ್ ಇಷ್ಟ ಆಗುತ್ತೆ. ಸೊ ಹಂಗೆ ಯಾವುದೂ ಮಿಸ್ ಆಗಬಾರ್ದು. ಆ್ಯಂಡ್ ನಿತಿನೂ ಅಷ್ಟೇ, ಊಟದ ಕಡೆ. ಆಮೇಲೆ AC ಬೀಸ್ತಾ ಇರಲಿಲ್ಲ, ಇವರು ಒಂಥರ ಏರ್ ಕೂಲರ್ ಥರ ಇಟ್ಟಿದ್ರು, ಅದು ಸೈಡ್ಗೆ ಹೋಗಿಬಿಟ್ಟಿತ್ತು. ಅದನ್ನು ಸ್ವಲ್ಪ ಅರೇಂಜ್ ಮಾಡೋಕ್ಕೆ ಆ್ಯಂಡ್ ಊಟದ ಕಡೆ ಎಲ್ಲ ನೋಡ್ಕೊಂಬರೋಕ್ಕೆಲ್ಲ ಕಳಿಸಿದ್ದೆ ನಾನು. ಆ್ಯಂಡ್ ಫೋಟೋಸ್ ಎಲ್ಲ ತೊಗೊಂಡ್ವಿ. ಇವರು ಅಷ್ಟೇ ಅಮ್ಮನ ಕರ್ಕೊಂಬಂದಿದ್ರು, ಅವರು ಅಷ್ಟೇ ತುಂಬ ಮುದ್ದಾಗೆ ವೀರನ್ನ ಮಾತಾಡಿಸ್ತಾಯಿದ್ರು. ಸೊ ಮನೇಲಿ ಈ ಥರ ಹಿರಿಯರು ಇರಬೇಕು, ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ, ಆಟ ಆಡ್ಸೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಆಮೇಲೆ ಭವಾನಿಯವರು ಕೂಡ ಬಂದರು. ಇವರು ಅಷ್ಟೇ ಪ್ರತಿ ಫಂಕ್ಷನ್ಗೂ ಮಿಸ್ ಮಾಡೋದಿಲ್ಲ. ಅವ್ರ ಮನೆ ಎಷ್ಟು ದೂರ ಆಗುತ್ತಾ, ಅಲ್ಲಿಂದ ರಾಜು ಅಣ್ಣ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಅವರು ಅಷ್ಟೇ ತುಂಬ ಸ್ವೀಟ್ ಪರ್ಸನ್, ಒಳ್ಳೆ ನಮ್ಮ ಮನೆಯವ್ರ ಥರನೇ ಏನು, ನಮ್ಮ ಮನೆಯವರೇ ಅವರು. ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಆವಾಗಲೇ ಹೇಳ್ದಂಗೆ, ನಾನು ಸೀಮಂತದಿಂದ ಈಗ ಸುಹಾಸ್ ಮದುವೆಯವ್ರಿಗೂ ಯಾವುದೇ ಫಂಕ್ಷನ್ನು ಮಿಸ್ ಮಾಡ್ಕೊಂಡಿಲ್ಲ, ಎಲ್ಲ ಫಂಕ್ಷನ್ಗೂ ಬರ್ತಾರೆ. ಸೊ ತುಂಬ ಖುಷಿಯಾಗುತ್ತೆ ಆ ಕಪಲ್ನ ನೋಡಿದ್ರೆ, ಅವ್ರ ಬಾಂಡಿಂಗ್ ಆ್ಯಂಡ್ ಇಬ್ಬರು ಮಕ್ಕಳನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ. ನಿಜವಾಗ್ಲೂ ಅವ್ರನ್ನ ನೋಡಿ ಕಲಿಯೋದು ತುಂಬಾ ಇದೆ. ನನಗೆ ತುಂಬ ಇಷ್ಟ ಆಗುತ್ತೆ ಈ ಜೋಡಿ. ಆ್ಯಂಡ್ ಅದರಲ್ಲೂ ಎಸ್ಪೆಷಲಿ ರಾಜಣ್ಣ ತುಂಬಾ ಸಪೋರ್ಟಿವ್ ಇದ್ದಾರೆ. ಯಾರು ಒಬ್ಬರು ಹೆಣ್ಮಗುಗೆ ಅವ್ರ ಗಂಡನ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಏನಾದರೂ ಲೈಫಲ್ಲಿ ಮಾಡೋಕ್ಕೆ ಆ್ಯಂಡ್ ಖುಷಿಯಾಗಿರೋಕ್ಕೆ, ಮಕ್ಕಳು ನೋಡ್ಕೋಬೇಕು, ಅದ್ರ ಜೊತೆಲಿ ಯೂಟ್ಯೂಬ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾರೆ. ಆ್ಯಂಡ್ ಅಷ್ಟು ದೂರದಿಂದ ಯಾರದೇ ಫಂಕ್ಷನ್ ಆದರೂ ಬಂದು ಹೋಗಿ ಮಾಡ್ತಾರೆ. ಸೊ ಇದಕ್ಕೆಲ್ಲ ಒಂದು ಮೇನ್ ಅಂದರೆ ಅದು ಕಾರಣ ರಾಜಣ್ಣ ಅಷ್ಟೇ. ಸೊ ನಂಗೆ ಸಖತ್ ಖುಷಿಯಾಗುತ್ತೆ ನಿಜವಾಗ್ಲೂ ಅವ್ರನ್ನ ನೋಡಿದಾಗ, ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ಫೈನಲಿ ನನ್ನ ಫ್ರೆಂಡ್ ರೇಖಾ ಬಂದಳು, ಫುಲ್ ಫ್ಯಾಮಿಲಿ ಬಂದಿದ್ದರು. ನಂಗೆ ಸಖತ್ ಖುಷಿ ಆಗೋಯಿತು. ಆಂಟಿ ಆ್ಯಂಡ್ ಅವ್ರ ಅಕ್ಕ, ಫುಲ್ ಫ್ಯಾಮಿಲಿ, ಅವರ
ಗಂಡ ಭರತ್ ಮತ್ತು ನಮ್ಮ ಮಿನಿ ಟೈಗರು ಎಲ್ಲರೂ ಬಂದಿದ್ದರು ನೋಡಿ. ಫುಲ್ ಫ್ರೇಮಲ್ಲಿ ನಿಂತ್ಕೊಂಡಿದ್ದಾರೆ ಎಲ್ಲರೂ. ಸೊ ಸಖತ್ ಖುಷಿ ಆಯಿತು. ನಾನು ಹೇಳಿದೆ ಎಲ್ಲರೂ ಬರಬೇಕು ಅಂತ. ಅದರಲ್ಲೂ ಅವ್ರು ಇನ್ನೊಂದು ಅಕ್ಕ ಒಬ್ಬರು ಮಿಸ್ ಆದರೂ ಅಷ್ಟೇ, ಬಟ್ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಸೊ ತುಂಬ ಖುಷಿ ಆಯಿತು. ಅವರು ಅಷ್ಟೇ, ಆಂಟಿನೂ ಅಷ್ಟೇ ತುಂಬ ಪ್ರೀತಿಯಾಗಿ ಮಾತಾಡಿಸ್ತಾರೆ. ಯಾಕಂದರೆ ನಾವು ಆಲ್ಮೋಸ್ಟ್ LKG UKGಯಿಂದ ಫ್ರೆಂಡ್ಸು. ಸೊ ಆ ಬಾಂಡಿಂಗ್ ಇನ್ನೂ ಹಾಗೇ ಇದೆ. ಹಂಗೆ ಇಲ್ಲಪ್ಪ, ಲೈಫ್ ಲಾಂಗ್ ಟಚ್ಡ್. ಏನೂ ಆಗಲಿ, ಯಾರದೇ ದೃಷ್ಟಿ ಏನು ಬೀಳದೆ ಇರಲಿ, ಹೀಗೆ ಇರಲಿ ಕೊನೆವರೆಗೂ ನಮ್ಮ ಫ್ರೆಂಡ್ಶಿಪ್ ಅಂತ ಕೇಳ್ಕೊತೀನಿ. ಆ್ಯಂಡ್ ಈಗ ದಿಶಾ ಕೂಡ ಬಂದಿದ್ಲು. ಸೊ ನಾಗೇಶನ್ನ ನೋಡ್ತಾ ಇದ್ದೆ. ಬರೀ ದಿಶನ್ ಜೊತೆ ಫೋಟೋ ತೆಗೆಸ್ಕೊಳ್ಳೋದಿಲ್ಲ, ನಾಗೇಶನು ಬರಬೇಕಪ್ಪ ಫೋಟೋಸ್ಗೆ ಅಂತ ಅಂದ್ಬಿಟ್ಟು ನಾಗೇಶನ್ ಹುಡುಕ್ತಾ ಇದ್ದೆ. ಅವನು ಆ ಸೈಡ್ ಯಾರ್ದೋ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಕೆಲಸ ಮಾಡ್ತಿದ್ದ. ಇಲ್ಲ ಒಂದು 5 ನಿಮಿಷ ಕ್ಯಾಮ್ರಾ ಆ ಕಡೆ ಇಟ್ಬಿಟ್ಟು ನೀನು ಬಾ, ಮಿಸ್ ಮಾಡೋಂಗಿಲ್ಲ ಬಾ ಅಂದ್ಬಿಟ್ಟು ಕರ್ಕೊಂಡು ನಾಗೇಶಂದು ಕೂಡ ಒಟ್ಟಿಗೆ ನಾನು ಫೋಟೋಸ್ ತೊಗೊಬೇಕು ಅಂತ ಇತ್ತು. ಯಾಕಂದರೆ ನಮ್ಮದೆಲ್ಲ ಒಟ್ಟಿಗೆ ಒಂದು ಫೋಟೋನೇ ಇರಲಿಲ್ಲ. ಸೊ ಫೈನಲಿ ಆ್ಯಂಡ್ ಸುನಿ ಇರಲಿಲ್ಲ, ಸುನಿನ ಕೂಡ ಬಾಬಾ ಅಂತ ಕರೆದು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡಿದ್ದು. ಇವ್ರನ್ನೂ ಅಷ್ಟೇ, ಇವ್ರನ್ನೂ ನೋಡಿದಾಗೂ ನಂಗೆ ಸಖತ್ ಖುಷಿ ಆಗುತ್ತೆ. ಇಷ್ಟು ಚಿಕ್ಕ ಏಜಲ್ಲಿ ಎಷ್ಟು ಹಾರ್ಡ್ ವರ್ಕಿಂಗ್ ಗೊತ್ತಾ. ಆಲ್ಮೋಸ್ಟ್ ಯಾವುದೇ ಫಂಕ್ಷನ್ಗೆ ಹೋದರೂ ನೀವು ಹಾಲ್ನ ಖಾಲಿ ಮಾಡ್ಕೊಂಡು ಹೋಗೋವರೆಗೂ ಅವರು ಹೋಗೋದಿಲ್ಲ. ಅಷ್ಟು ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾರೆ. ಅವ್ರ ನಂಬರು ನಾನು ಹಾಕಿರ್ತೀನಿ. ಆ್ಯಂಡ್ ಅವರು ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ಲು ಫೇಮಸ್ಸು. ನೀವೇನಾದರೂ ನೋಡಿಲ್ಲ ಆ್ಯಂಡ್ ಇನ್ನೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ನಿಮ್ಮನೆ ಫಂಕ್ಷನ್ಗೆ ಅಂದರೆ ಮಿಸ್ ಮಾಡಲೇಬೇಡಿ, ಈಗಲೇ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಎಲ್ಲ ಮದುವೆ ವೀಡಿಯೋಸು ಫೋಟೋಸು ಇಷ್ಟು ಚೆನ್ನಾಗಿ ಬರೋಕ್ಕೆ ಆ್ಯಂಡ್ ನಾವು ಆರಾಮಾಗಿರೋದಕ್ಕೆ ಕಾರಣ ಇವರೇ. ಯಾಕಂದರೆ ನನಗೆ ಒಂದಿದೆ, ಅವ್ರು ಇದ್ದಾರೆ ಅಂದರೆ ನೋಡ್ಕೊತಾರೆ. ಯಾವುದೇ ಒಂದಕ್ಕೂ ಏನು ಈ ಫೋಟೋಸ್ ವೀಡಿಯೋಸ್ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ ಅಂದರೆ ಅದಕ್ಕೆ ಕಾರಣ ನಾಗೇಶ್ ಮತ್ತು ಅವ್ರ ಟೀಮ್. ಸೊ ಈ ಥರ ಯಾರು ಸಿಗಬೇಕು. ಯಾಕಂದರೆ ನೀವು ಆಲ್ಮೋಸ್ಟ್ ಇನ್ನೇನು ಹೋಗಿಬಿಡ್ತಾ ಇರುವಾಗ ಒಂದು ಫೋಟೋ ತೆಗಿ ಅಂದರೂ ಕೂಡ ಒಂಚೂರು ಬೇಜಾರು ಮಾಡ್ಕೊಳ್ದೆ, ಒಂಚೂರು ಈಗೋ ಅನ್ನೋದಿಲ್ಲದೆ ಎಲ್ಲ ಕೆಲಸ ಮಾಡಿಕೊಡ್ತಾರೆ. ಅವ್ರ ಫೋಟೋಸ್ ಆಮೇಲೆ ಎಡಿಟ್ ಮಾಡಿದ್ಮೇಲೆ ಅವ್ರ ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾವು ಕೊಟ್ಟಿರೋ ದುಡ್ಡು ನಿಜವಾಗ್ಲೂ ಅಷ್ಟು ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿರ್ತಾರೆ. ಯಾರು ಇಷ್ಟು ಅಫೋರ್ಡಬಲ್ ಆಗೇ ಮಾಡಿಕೊಡೋದಿಲ್ಲ. ನಾನು ನೋಡ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ನಾನು ಎಷ್ಟು ಜನನ ಕೇಳಿದ್ದೀನಿ ಗೊತ್ತಾ, 3ರಷ್ಟು ದುಡ್ಡು ಹೇಳ್ತಾರೆ ಆ್ಯಂಡ್ ಅವ್ರದ್ದೇ ಆದ ಅವ್ರು ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಹಿಂಗೆ ಇಷ್ಟೇ ನಾನು ಹಾಕಾಗೆ ಅಂತ. ಬಟ್ ನಾಗೇಶನ್ ಟೀಮಲ್ಲಿ ಆ ಥರ ಏನೂ ಇಲ್ಲ. ನಿಮಗಿಂತ ಮುಂಚೆ ಬಂದು ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಂಡ್ ಅವ್ರ ಕ್ಯಾಮ್ರಾಗಳೆಲ್ಲ ನೀವು ನೋಡಿಬಿಟ್ರೆ ಎಷ್ಟು ಇರುತ್ತೆ ಗೊತ್ತಾ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಅವ್ರ ಕೆಲಸನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾನು ಆಲ್ಮೋಸ್ಟ್ ಆವಾಗಲಿಂದ ಹೇಳಿದ್ದೀನಿ ತುಂಬ ವ್ಲಾಗ್ಸಲ್ಲಿ ಅವ್ರ ಬಗ್ಗೆ. ಮತ್ತೆ ಏನು ಹೇಳೋದು ಬೇಕಾಗಿಲ್ಲ, ಯಾಕಂದರೆ ನೀವೇ ನೋಡಿರ್ತೀರ. ನನ್ನ ಕಪಲ್ ಫೋಟೋಶೂಟಿಂದ, ನನ್ನ ಸೀಮಂತದಿಂದ, ಮೆಟರ್ನಿಟಿ ಶೂಟು, ಮತ್ತು ವೀರು ನಾಮಕರಣ, ವೀರು ಬರ್ತ್ಡೇ, ವೀರು ಪಾಪದು ಬೇಬಿ ಶೂಟ್ ಆಗಿರ್ಬೋದು, ನನ್ನ ತಮ್ಮನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್, ಆಲ್ಮೋಸ್ಟ್ ಎಲ್ಲ ನಾವು ಯಾರೂ ಬೇರೆ ಒಬ್ರನ್ನ ಕಾಂಟ್ಯಾಕ್ಟೇ ಮಾಡಿಲ್ಲ. ಎಲ್ಲನೂ ಮಾಡಿರೋದು ನಾಗೇಶ್ ಮತ್ತು ಟೀಮ್ ಅವರೇ. ಸೊ ನೀವು ಕಣ್ಣು ಮುಚ್ಕೊಂಡು ಇವ್ರಿಗೆ ನಿಮ್ಮ ಕೆಲಸ ಯಾವುದೇ ಇದ್ದರೂ ಕೊಡ್ಬೋದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅದು ನಾನು ಕೊಡೋ ಭರವಸೆ. ಸೊ ನೀವು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಮಿಸ್ ಮಾಡ್ಕೊಂಬಿಡಿ, ಸೇವ್ ಮಾಡಿ ಇಟ್ಕೊಳ್ಳಿ. ಫ್ಯೂಚರಲ್ಲಿ ಯಾವುದಾದ್ರು ಫಂಕ್ಷನ್ ಇದ್ದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಸೌಂದರ್ಯ ಅವ್ರು ಬಂದರು. ಅವರು ಅಷ್ಟೇ ಪಿನ್ನಿ ಎಲ್ಲರನ್ನೂ ಕರ್ಕೊಂಬರ್ಬೇಕು, ಅವ್ರ ತಂಗಿದಿನ, ಅಂಕಲ್ನ, ಆಂಟಿನ ಅಂತ ಹೇಳಿದೆ. ಬಟ್ ಅವ್ರು ಇಬ್ಬರೇ ಬಂದಿದ್ದರು. ಅದು ಸ್ವಲ್ಪ ಬೇಜಾರಾಯಿತು. ಹೇಳಿದ್ರು ಬರೋಕ್ಕಾಗಿಲ್ಲ ಅಂತ ಎಲ್ಲ. ಎಲ್ಲರೂ ಬಂದಿದ್ರೆ ಚೆನ್ನಾಗಿರೋದು. ಅವ್ರ ಫ್ಯಾಮಿಲಿನೂ ಅಷ್ಟೇ ತುಂಬ ದೊಡ್ಡ ಫ್ಯಾಮಿಲಿ. ಅವ್ರನ್ನೆಲ್ಲ ನೋಡಿದ್ರೆ ನಂಗೆ ಸಖತ್ ಖುಷಿ ಆಗುತ್ತೆ. ಸೊ ಅವರೆಲ್ಲ ಬರಲಿಲ್ವಲ್ಲ, ಅವರಿಬ್ಬರೇ ಬಂದ್ರಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ಅದಾದಮೇಲೆ ನನ್ನ ಇನ್ನೊಬ್ಬರು ಫ್ರೆಂಡ್ ವೀಣಾ ಅಂತ ಅವ್ರು ಬಂದಿದ್ದರು ಪಾಪುನ ಕರ್ಕೊಂಡು. ಅದು ಅಷ್ಟೇ ನಂಗೆ ಸಖತ್ ಖುಷಿ ಆಯಿತು. ಪಾಪುನ ನಾನು ಫಸ್ಟ್ ಟೈಮ್ ನೋಡಿದ್ದು. ಎಷ್ಟು ಚೆನ್ನಾಗಿದ್ದಾನೆ ಗೊತ್ತೋ, ತುಂಬ ಕ್ಯೂಟಾಗಿದ್ದಾನೆ. ಆ ಹೇರ್ ಸ್ಟೈಲು ಅದೆಲ್ಲ ದೃಷ್ಟಿ ಬೀಳ್ತಾಯಿತ್ತು. ಅಲ್ಲಿರೋರೆಲ್ಲ ಪಾಪುನ ಗುಮ್ ಕಟ್ಕೊಂಡು ನೋಡ್ತಾಯಿದ್ರು, ಅಷ್ಟು ಮುದ್ದಾಗಿದ್ದ ಅವನು. ಸೊ ಅವ್ರು ಬಂದಿದ್ದರು ಅಷ್ಟೇ, ನನಗೆ ಸಖತ್ ಖುಷಿ ಆಯಿತು. ಅವರು ಅಷ್ಟೇ ಆಲ್ಮೋಸ್ಟ್ ಇಲ್ಲಿ ತುಂಬ ಜನ ತುಂಬ ದೂರದಿಂದ ಬಂದಿದ್ದಾರೆ. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಸಂಡೇ ಆ ಟ್ರಾಫಿಕಲ್ಲಿ ಇಷ್ಟು ಪ್ರೀತಿ ಇಟ್ಕೊಂಡು ಬರಲೇಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ದಾರಲ್ಲ. ಸೊ ಹಾಗಾಗಿ ನನಗೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.
ಆ್ಯಂಡ್ ಇವಾಗ ನೋಡ್ತಾ ಇದ್ದೀರಲ್ಲ, ಇವಳ ಹೆಸರು ನೀತು ಅಂತ. ಇವರಪ್ಪ ನಮ್ಮಪ್ಪ ಫ್ರೆಂಡ್ಸು. ಇವಾಗ ನಾನು ಅವಳು ಫ್ರೆಂಡ್ಸು. ಈಗ ನೆಕ್ಸ್ಟು ನನ್ನ ಮಗ ಅವಳ ಮಗಳು ಫ್ರೆಂಡ್ಸು. ಸೊ ಈ ಥರ ಇವಳು ಅಷ್ಟೇ ನಾನು ಚಿಕ್ಕ ವಯಸ್ಸಿಂದ ಈ ನರ್ಸರಿ ಬೇಬಿ ಸಿಟ್ಟಿಂಗ್ ಅವಾಗಿಂದನೂ ಫ್ರೆಂಡ್ಸು. ಸೊ ಇವಾಗಲೂ ಆ ಬಾಂಡಿಂಗ್ ಹಾಗೆ ಇದೆ. ಆ್ಯಂಡ್ ಸುನೀತಾ ಆಂಟಿ ಕೂಡ ಬಂದಿದ್ದರು. ಇವ್ರು ಬಂದಿದ್ದು ಅಷ್ಟೇ ತುಂಬಾ ಖುಷಿಯಾಯಿತು. ಇವರೆಲ್ಲ ಏನಂದರೆ ನನಗೆ ತುಂಬ ಹಳೆ ಪರಿಚಯ, ಈಗಿಂದ ಅಲ್ಲ, ತುಂಬ ಹಳೆ ಪರಿಚಯ. ಆ್ಯಂಡ್ ಇವಾಗ ನೋಡಿ ನಮ್ಮ ಮನೆಯವರೇ ಇದ್ದಾರೆ. ಸೋನವರು ಮತ್ತು ಗೋಪಿ ಅಣ್ಣ, ಗುಂಬೆ ಮರಿ ಆ್ಯಂಡ್ ಅವರಮ್ಮ ಅತ್ತೆ ಎಲ್ಲರೂ ಬಂದಿದ್ದರು. ಅವರು ಅಷ್ಟೇ ತುಂಬ ಸ್ಪೆಷಲ್. ಅವರು ಅಷ್ಟೇ ಯಾವುದೋ ಸ್ವಲ್ಪ ಆಚೆ ಹೋಗಿ ಸ್ವಲ್ಪ ಲೇಟಾಗಿ ಬಂದರು. ಬಟ್ ಎಲ್ಲ ಫಂಕ್ಷನ್ಗೂ ಬಂದಿದ್ದರು ಆಯಿತಾ. ಅವ್ರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಗೋಪಿ ಅಣ್ಣಂಗೂ ಅಷ್ಟೇ, ಸೋನು ಅವ್ರಿಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ಏನೋ ರೇಗಿಸ್ತಾ ಇದ್ವಿ ನಾವು ಅರುಣ್ಗೆ, ಬಟ್ ವಾಯ್ಸೇ ಕೊಡೋಕ್ಕಾಗಿಲ್ಲ ಗೊತ್ತಾ. ನಾನು ಅವಾಗಿಂದ ಒಂಚೂರಾದರೂ ಆ್ಯಡ್ ಮಾಡೋಣ ರಾ ಕ್ಲಿಪ್ಪಿಂಗ್ಸ್ ಅಂತ ಅನ್ಕೊತಾ ಇದ್ದೀನಿ. ಬಟ್ ಎಲ್ಲದರಲ್ಲೂ ಸಾಂಗ್ಗಳು ಇದೆ. ಅಯ್ಯೋ ನಂಗೆ ಬೇಜಾರೇ ಆಗೋಯ್ತು. ಆ್ಯಂಡ್ ಪಾಪ ನೋಡಿ ಚೂರು ಸೈಡಿಂದ ತೋರಿಸ್ತೀನಿ, ದೃಷ್ಟಿ ಆಗಿಬಿಡುತ್ತೆ. ಅವರೆಲ್ಲ ಇನ್ನೂ ಬೇಬಿ ಫೇಸ್ ಎಲ್ಲ ರಿವೀಲ್ ಮಾಡಿಲ್ಲ ಹಾಗಾಗಿ. ಆ್ಯಂಡ್ ಇಲ್ಲಿ ನೋಡಿ ಫುಲ್ ಫ್ಯಾಮಿಲಿ, ಇದು ಸ್ನೇಹ ಫ್ಯಾಮಿಲಿ. ಇದರಲ್ಲೂ ಸ್ವಲ್ಪ ಜನ ಸ್ಕಿಪ್ ಆಗಿರ್ಬೋದು ಮೇ ಬಿ ಊಟಕ್ಕೆ ಹೋಗುವಾಗ ಆವಾಗ ಇವಾಗ. ಬಟ್ ಎಲ್ಲರೂ ಸೇರಿದರು. ನಂಗೆ ತುಂಬ ಖುಷಿ ಆಗೋಯಿತು. ಈ ಒಂದು ಫ್ಯಾಮಿಲಿ ಫೋಟೋ ನೋಡಿ ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಹೀಗೆ ಇರಲಿ, ಇನ್ನೂ ಜಾಸ್ತಿ ಆಗಲಿ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಇವ್ರ ಬಾಂಡಿಂಗ್ ಇನ್ನೂ ಚೆನ್ನಾಗಿರಲಿ ಅಂತ ವಿಶ್ ಮಾಡ್ತೀನಿ. ಯಾಕಂದರೆ ಈ ಥರ ಅದೃಷ್ಟ ಎಲ್ಲರಿಗೂ ಸಿಗೋದಿಲ್ಲ. ಆ್ಯಂಡ್ ನನ್ನ ಕೂಡ ನೀವು ತುಂಬ ಜನ ಕೇಳ್ತಾ ಇರ್ತೀರಾ, ಯಾಕೆ ನಿಮ್ಮ ಪಪ್ಪ ಸೈಡ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ಅಮ್ಮನ ಸೈಡ್ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಯಾಕೆ ನೀವು ಎಲ್ಲೂ ಇನ್ವೈಟ್ ಮಾಡಲ್ಲ, ಅವ್ರ ಜೊತೆ ಎಲ್ಲೂ ಹೋಗೋದಿಲ್ಲ ಯಾಕೆ ಏನು ಅಂತ. ಒಂದಷ್ಟು ರೀಸನ್ಸ್ ಇದೆ. ಆ್ಯಂಡ್ ಅದನ್ನೆಲ್ಲ ಮಾತಾಡೋಕ್ಕೆ ಇಷ್ಟನೇ ಇಲ್ಲ. ನಾನು ಈಗ ತಾನು ಹೇಳಿದ್ನೆಲ್ಲ ಅದೃಷ್ಟ ಇಲ್ಲ ಅಂತ. ಸೊ ಅದೃಷ್ಟ ಇಲ್ಲ ಅಷ್ಟೇ. ಆ್ಯಂಡ್ ನಾವೂ ಒಂದು ಸ್ವಲ್ಪ ಜನದಿಂದ ದೂರ ಇದ್ದೀವಿ. ಬೇಡ, ನಮ್ಮ ನೆಮ್ಮದಿಗೋಸ್ಕರ ನಾವು ಬೇಡ ಅಂತ ಸ್ವಲ್ಪ ಜನದಿಂದ ದೂರ ಇದ್ದೀವಿ. ಸೊ ಅಷ್ಟೇ, ಬೇರೆ ಏನೂ ಇಲ್ಲ. ಹೇಳೋಂಥ ಟೈಮ್ ಬಂದಾಗ ಹೇಳೋಣ ಬಿಡಿ. ಈಗ ಯಾಕೆ, ಈ ಒಂದು ಮುದ್ದಾದ ಫ್ಯಾಮಿಲಿನ ನೋಡಿ ಖುಷಿ ಪಡೋಣ ಅಷ್ಟೆ. ಆ್ಯಂಡ್ ಮಗುನೆಲ್ಲ ಎತ್ಕೊಂಡು ಎಲ್ಲರೂ, ನಾವು ಅಮ್ಮನೂ ಅಷ್ಟೇ. ಇವಾಗ ವೀರು ದೊಡ್ಡವನಾಗ್ಬಿಟ್ಟಿದ್ದಾನಲ್ಲ, ಈ ಮಗುನ ಎತ್ಕೊಂಡಾಗ ಅಯ್ಯೋ ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟ, ಇದೇ ಥರ ಪುಟಾಣಿ ಆಗಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತಾಯಿತ್ತು. ಆ್ಯಂಡ್ ಇವಾಗ ಸ್ವಲ್ಪ ವೀರು ಒಂಚೂರು ಸಮಾಧಾನ ಮಾಡ್ಕೊತಾ ಇದ್ದ, ಎದ್ದು ಜೊತೆ ಎಲ್ಲ ಆಟಾಡಿ ಎಲ್ಲ. ಆ್ಯಂಡ್ ಇಲ್ಲಿ ನೋಡಿ ಇನ್ನೊಂದು ನನ್ನ ಕ್ಯಾಮ್ರಾ ಹಿಡ್ಕೊಂಡು ನಿಂತೀನಿ. ಆ ಕಡೆಯಿಂದ ವೀಡಿಯೋ ಮಾಡ್ಕೊಂಬರ್ತಾವನೆ, ಈ ಕಡೆಯಿಂದ ಅರುಣ ವೀಡಿಯೋ ಮಾಡ್ಕೊಂಡು ಇಬ್ಬರು ಶೇಕ್ ಹ್ಯಾಂಡ್ ಕೊಟ್ಕೊಂಡು ನಿಂತಿದ್ರು. ಆ್ಯಂಡ್ ನಮ್ಮ ಅಜ್ಜಿ ಅಂತ ಕೂತ್ಕೊಂಡು ನೋಡಿ ಅವರು ತುಂಬ ಖುಷಿ ಆಯಿತು. ಅವ್ರದ್ದು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಅವ್ರಿಗೆ ಸ್ವಲ್ಪ ಮುಹೂರ್ತದ ಟೈಮಲ್ಲಿ ಹುಷಾರಿರಲಿಲ್ಲ, ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡ್ರು. ಆ್ಯಂಡ್ ನನ್ನ ಫ್ರೆಂಡ್ ಪ್ರಿಯಾಂಕಾ ಕೂಡ ಬಂದಿದ್ದರು. ಇವರು ಅಷ್ಟೇ ತುಂಬ ಸ್ಪೆಷಲ್ ಫ್ರೆಂಡ್ ಅಂತಲೇ ಹೇಳ್ಬೋದು. ನನ್ನ ಕಣ್ಣು ತೆರೆಸಿದ ದೇವತೆ ಅಂತಲೇ ಹೇಳ್ಬೋದು. ಒಂದು ಮಾತಲ್ಲಿ ಹೇಳ್ತೀನಿ ಅಂದರೆ, ಯಾಕೆ ಏನು ಅಂತ ರೀಸನ್ ನಾನು ಹೇಳೋಕ್ಕಾಗಲ್ಲ. ಬಟ್ ಸ್ಪೆಷಲ್ ಫ್ರೆಂಡ್. ಇವರು ಅಷ್ಟೇ ತುಂಬ ದೂರ ಯಲಹಂಕದಿಂದ ಬಂದಿದ್ದರು. ತುಂಬ ಖುಷಿ ಆಯಿತು ಅವ್ರನ್ನ, ಪಾಪುನ, ಅಣ್ಣನ ಎಲ್ಲ ಮೀಟ್ ಮಾಡಿದ್ದು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಫೋಟೋಸು ಎಲ್ಲ ಮುಗ್ದಿತ್ತು. ಆ್ಯಂಡ್ ನಾವು ಸುಹಾಸ್ಗೆ ಮೇಯ್ನಾಗೆ ಹೊಟ್ಟೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅವನು ಏನಾದ್ರು ತಿನ್ನೋಕೋಣ ಬಾರೆ ಅಂತ ಅವಾಗಿಂದ ಹೇಳೋನು, ನೀನು ಲಾಸ್ಟಲ್ಲಿ ತಿನ್ಬೇಕು, ಈಗಲೇ ತಿನ್ನೋಂಗಿಲ್ಲ, ಎಲ್ಲರೂ ತಿನ್ಮೇಲೆ ಹೋಗಬೇಕು ಅಂತ ಹೇಳ್ಕೊಂಡು. ಹಂಗೂ ಅವ್ನು ತಡಿಯೋಕ್ಕೆ ಆಗ್ತಿರ್ಲಿಲ್ಲ. ಅವ್ನಿಗೊಂಥರ ಸುಸ್ತಾಗ್ತಿದೆ, ಪ್ಲೀಸ್ ಊಟಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದ. ಫೈನಲಿ ನಾವೆಲ್ಲರೂ ಊಟಕ್ಕೆ ಬಂದ್ವಿ. ಇಲ್ಲಿ ನೋಡ್ಬೋದು ಸೋನವರು ಮತ್ತು ಅಣ್ಣ ಮತ್ತು ಸೌಂದರ್ಯ, ಆಮೇಲೆ ವೀಣಾ, ವೀರು ಎಲ್ಲರೂ ಇದ್ದರು. ಪಾಪುನ ರಾಣಿ ಅಕ್ಕ ಇಟ್ಕೊಂಡಿದ್ರು. ವೀರು ಇದನ್ನೆಲ್ಲ ಕೆಳಗೆ ಅವ್ರ ಜೊತೆನೇ ಇರ್ತಾನೆ ಅಂತ. ಆ್ಯಂಡ್ ಆ ಸೈಡು ನಿತಿನ್, ರಂಜು ಮತ್ತು ನಾಗೇಶ, ದಿಶಾ ಅವರು, ಆಮೇಲೆ ಹುಡುಗ ಹುಡುಗಿ, ಆಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಒಟ್ಟಿಗೆ ನಾವು ಕೂತ್ಕೊಂಡಿದ್ವಿ ಒಂದು ಫುಲ್ಲು ರೋ ಅಲ್ಲಿ. ಆ್ಯಂಡ್ ಸುಹಾಸ್ ಫ್ರೆಂಡು, ಆಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸು ಎಲ್ಲ ಕೂತಿದ್ವಿ. ನಮ್ಮ ಅಜ್ಜಿ, ಆಮೇಲೆ ನಿತಿನ್ ಅವರಮ್ಮ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಇಲ್ಲಿ ಕೂಡ ಅಷ್ಟೇ ವೀಡಿಯೋ ತಕ್ಕೊಳಕ್ಕೆ ಆಗಲಿಲ್ಲ. ಇಲ್ಲಿ ಒಂದು ಅರ್ಧಂಬರ್ಧ ಈ ಸುಬ್ಬ ತೆಗ್ದಿದ್ದಾನೆ. ಊಟ ನಾನು ಕ್ಲಿಪ್ಪಿಂಗ್ಸೇ ತೆಗ್ದಿಲ್ಲ. ಫೈನಲಿ ಹುಡ್ಕಿದ್ರು ಸಿಗಲಿಲ್ಲ ಅದು. ಸೊ ಇರೋದನ್ನ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಷ್ಟೇ ಆ್ಯಡ್ ಮಾಡೋಕ್ಕಾಗಿದ್ದು. ಊಟನೂ ಅಷ್ಟೇ ಚೆನ್ನಾಗಿತ್ತು. ನೋಡೋಣ ಯಾರ ಹತ್ರ ಆದರೂ ಈ ಊಟದ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ ಇದೆಯಾ ಏನು ಅಂತ. ಸಿಕ್ಕಲಿಲ್ಲ ನನಗೆ. ಆ್ಯಂಡ್ ಫೈನಲಿ ನಾವು ಸೋನು ಅವ್ರ ಜೊತೆ ಒಂದು ಗ್ರೂಪಲ್ಲಿ ಒಂದು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ನಿಂತಿದ್ದೀವಿ. ಹೀಗಿತ್ತು
ರಿಸೆಪ್ಷನ್ ಫೋಟೋ ಸೆಷನ್ಸ್ ಮತ್ತು ಯೂಟ್ಯೂಬರ್ಸ್ನೆಲ್ಲ ಮೀಟ್ ಮಾಡಿದ್ದು, ಆಮೇಲೆ ಒಂದಷ್ಟು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್. ನಿಮಗೆ ಗೊತ್ತಾ, ಸರ್ಪ್ರೈಸಿಂಗಾಗಿ ಒಂದಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದ್ದರು ಫಂಕ್ಷನ್ಗೆ. ಅವ್ರನ್ನ ಮೀಟ್ ಮಾಡಿ ಕೂಡ ನನಗೆ ಸಖತ್ ಖುಷಿ ಆಯಿತು. ಆ್ಯಂಡ್ ಈ ಹುಡುಗೀರ್ ಸಿಕ್ಬಿಟ್ರೆ ಎಂಡ್ಲೆಸ್ ಫೋಟೋಸ್ ಇರುತ್ತೆ. ಎಷ್ಟು ಫೋಟೋ ತೆಗೆದ್ರೂ ಸಾಲಲ್ಲ. ಇನ್ನೊಂದು ಚೆನ್ನಾಗಿ ತೆಗೀಲಿ, ಈ ಕಡೆಯಿಂದ ಆ ಕಡೆ ಒಂದು ತೆಗೀಲಿ, ಈ ಲುಕ್ಕಲ್ಲಿ ಒಂದು ತೆಗೀಲಿ, ಈ ಸೈಡಲ್ಲಿ ಒಂದು ತೆಗೀಲಿ ಅಂತ ತೆಗೆಸ್ಕೊಳ್ತಾನೆ ಇರ್ತೀವಿ. ಅವ್ರ ಜೊತೆ ಒಂದು ಫೋಟೋ, ಇವ್ರ ಜೊತೆ ಒಂದು ಫೋಟೋ ಅಂತ. ಸೊ ಹಂಗೆ ಆಗಿತ್ತು. ಆ್ಯಂಡ್ ಇವಾಗ ಸ್ನೇಹ ಅವ್ರ ಅಜ್ಜಿ ಆ್ಯಂಡ್ ಸುಹಾಸ್ ಅವ್ರ ಅಜ್ಜಿ ಇಬ್ಬರೂ ಕೂಡಿಸ್ಕೊಂಡು ಒಂದು ಫೋಟೋ ಆ್ಯಂಡ್ ಸಪ್ರೇಟಾಗಿ ಒಂದೊಂದು ಫೋಟೋ ಆ ಥರ ಎಲ್ಲ ತೆಗೆಸ್ಕೊತಾ ಇದ್ವಿ. ಆ್ಯಂಡ್ ನಮ್ಮ ಅಜ್ಜಿಗೂ ಅಷ್ಟೇ ಸಖತ್ ಖುಷಿ ಆಗೋಯ್ತು. ಅವರು ಅಷ್ಟೇ ತುಂಬ ಚೆನ್ನಾಗಿದ್ವಿ. ಆ್ಯಂಡ್ ಇವಾಗ ನೋಡಿ, ನಮ್ಮನೆ ಚೋಟ ಬಂದಿದ್ದಾನೆ. ಅವನಿಗೆ ಬ್ಲೇಸರ್ ಎಲ್ಲ ಬಿಚ್ಚಿಬಿಟ್ಟು ಒಂಚೂರು ಊಟ ಗೀಟ ಮಾಡಿಸಿದ್ವಿ. ಸೊ ಸಮಾಧಾನ ಮಾಡಿಕೊಂಡು ಬಂದ. ಫೋಟೋಗೆ ಅಡ್ಡ ಆಗ್ತಾಯಿದ್ದ. ಬಾಪ ರಜ ಒಂಚೂರು ಅವ್ರು ತೆಗೆಸ್ಕೊಳ್ಳಿ ಫೋಟೋ ಅಂದ್ಬಿಟ್ಟು ನಾನು ಹೇಳ್ಕೊಂಡು ಈ ಸೈಡ್ ಹೋದರೆ ವಾಪಸ್ ಓಡೋಗ್ತಾನೆ. ಮಾಮ ಮಾಮ ಅಂದ್ಕೊಂಡು. ಇಷ್ಟೊತ್ತು ಅವನಿಗೆ ಗಾಳಿ ಹೋಗ್ತಾಯಿತ್ತು, ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಕೆಳಗೆ ಇಳೀತಾ ಇಲ್ಲ. ಸುನಿನ ಮತ್ತು ರಾಣಿ ಅಕ್ಕನ ಬಿಟ್ಟರೆ ಕೆಳಗೆ ಇಳೀತಾ ಇರಲಿಲ್ಲ. ಇವಾಗಂತೂ ಫುಲ್ ಎನರ್ಜಿ ಬಂದುಬಿಟ್ಟಿದೆ. ಸೊ ಹೆಂಗೋ ಮಕ್ಳಿಗೆ ಏನು ಗೊತ್ತಾ, ಅದು ಒಂಥರ ಕಫ ಗಿಫ ಎಲ್ಲ ಆಚೆ ಎತ್ತಾಕ್ಬಿಟ್ರೆ ಒಂಥರ ರಿಲೀಫ್ ಸಿಕ್ಕಂಗಾಯಿತು. ಅವನಿಗೂ ಸ್ವಲ್ಪ ಒಂಚೂರು ತಿಂದಮೇಲೆ ಒಂಚೂರು ಶಕ್ತಿ ಕೂಡ ಬಂತು. ಸೊ ಆರಾಮಾಗಿ ಆಟ ಆಡಿಕೊಂಡು ಇದ್ದ. ಆ್ಯಂಡ್ ನಾವು ಫೈನಲಾಗಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ತೆಗೆಸ್ಕೊತಾ ಇದ್ವಿ. ಆ್ಯಂಡ್ ನಾನು ರಂಜು ತೊಗೊಂಡ್ವಿ. ಅದಾದಮೇಲೆ ನಮ್ಮಮ್ಮ ನಾನು ಅಜ್ಜಿ ತೊಗೊಂಡ್ವಿ. ಸೊ ಇದೇ ಥರ. ಆಮೇಲೆ ಸೌಂದರ್ಯ ಜಾಯ್ನ್ ಆದರು. ನಾನು ರಂಜು ಸೌಂದರ್ಯ ತೆಗೆಸ್ಕೊಂಡ್ವಿ. ಈ ಥರ ಎಷ್ಟೊಂದು ಫೋಟೋಸ್ ತೆಗೆಸ್ಕೊಂಡಿದ್ದೀವಿ. ಬಟ್ ಸಖತ್ ಖುಷಿ ಆಯಿತು ನನಗಂತೂ. ಆರಾಮಾಗಿ ಈ ಫಂಕ್ಷನಲ್ಲಿ ನಾನು ಆರಾಮಾಗಿ ಓಡಾಡಿಕೊಂಡು ಎಲ್ಲರ ಹತ್ರ ಮಾತಾಡಿಕೊಂಡು ಫೋಟೋಸ್ ತೆಗೆಸ್ಕೊಂಡು ಇದ್ದಿದ್ದು. ನಮ್ಮ ಫಂಕ್ಷನ್ ಅಂದರೆ ನಾವು ಹೋಗೋಕ್ಕೆ ಆಗಲ್ಲ ಸ್ಟೇಜ್ ಬಿಟ್ಟು ಆಚೆ. ಬಟ್ ಈ ಸತಿ ಹಂಗಲ್ಲ, ಎಲ್ಲ ಕಡೆ ಓಡಾಡಿಕೊಂಡು ನಗ್ನಗ್ತಾ ಖುಷಿಯಾಗಿದೆ. ನಂಗೆ ಒನ್ ಟೈಮಲ್ಲಿ ಫುಲ್ ಲೋ ಬಿ ಪಿ ಥರ ಆಗೋಯ್ತು. ಬಟ್ ಆದ್ರೂ ಇಷ್ಟು ಎನರ್ಜೆಟಿಕ್ಕಾಗಿ ಇಷ್ಟು ಚೆನ್ನಾಗೇ ಓಡಾಡಿಕೊಂಡು ಆರಾಮಾಗಿದ್ದೆ. ಸೊ ಅದೊಂದು ತಪ್ಸಪ್. ಸೊ ಚೆನ್ನಾಗಾಯಿತು. ಆ್ಯಂಡ್ ಇವಾಗ ನೋಡಿ, ಫುಲ್ ಫ್ಯಾಮಿಲಿ ಫೋಟೋ. ನಾನು, ಸುನಿ, ವೀರು, ನಮ್ಮಪ್ಪ ಅಮ್ಮ, ಅಜ್ಜಿ, ಸ್ನೇಹ, ಸುಹಾಸ್. ತುಂಬ ಜನ ಹೇಳ್ತಾ ಇರ್ತೀರ ನಿಮ್ಮ ಮನೇಲಿ ಜಾಸ್ತಿ ಎಸ್ಸಿಂದ ಸ್ಟಾರ್ಟ್ ಆಗೋ ನೇಮೇ ಇದೆ ಅಂತ. ಹೌದು, ಸ್ವಾತಿ, ಸುನಿ, ಸುಹಾಸ್, ಸ್ನೇಹ, ನಮ್ಮಮ್ಮ ಸುಮ. ಬಟ್ ನಮ್ಮ ಅಪ್ಪನ ಹೆಸರು ಕೃಷ್ಣ ಅಂತ ಬಂದ್ಬಿಡುತ್ತೆ. ನಮ್ಮ ಅಜ್ಜಿ ಹೆಸರು ಗೌರಮ್ಮ. ನಮ್ಮ ಅಪ್ಪನ ಹೆಸರು ಏನಾದರೂ ಎಸ್ಸಿಂದನೇ ಇದ್ದಿದ್ರೆ ಎಲ್ಲ ಫುಲ್ ಎಸ್ಸೇ ಆಗೋಗಿರೋದು. ನಮ್ಮಮ್ಮ ಪ್ರೀತಿಯಿಂದ ನಮ್ಮ ಅಪ್ಪನ ರಾಜು ಅಂತ ಕರೀತಾರೆ. ಬಟ್ ನಮ್ಮ ಅಪ್ಪನ ಹೆಸರು ಕೃಷ್ಣ ಅಂತ, ರಾಜು ಅಲ್ಲ. ತುಂಬ ಜನ ಅದನ್ನು ಕನ್ಫ್ಯೂಸ್ ಮಾಡಿಕೊಂಡು ಕಮೆಂಟ್ ಆಗ್ತಾ ಇರ್ತೀರ. ಸೊ ಹಾಗಾಗಿ ಹೇಳಿದ್ದೀನಿ. ಆ್ಯಂಡ್ ಹೇಗಿದೆ ಈ ಫ್ಯಾಮಿಲಿ ಫೋಟೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ರ ಇಷ್ಟ ಆಯಿತಾ ವ್ಲಾಗು? ಆ್ಯಂಡ್ ರಿಸೆಪ್ಷನ್ ಹೇಗಾಯಿತು ಅಂತ ಹೇಳಿ. ಆ್ಯಂಡ್ ಬ್ಲೆಸ್ಸಿಂಗ್ಸ್ನ ಕಳಿಸಿ. ಯಾರ್ಯಾರು ಮರ್ತಿದ್ದೀರಾ ಇನ್ನೂ ಈ ಮುದ್ದಾದ ಜೋಡಿಗೆ ನಿಮ್ಮ ಪ್ರೀತಿ ಆರೈಕೆನ ಕಮೆಂಟ್ ಮೂಲಕ ಕಳಿಸ್ಕೊಡಿ. ಆ್ಯಂಡ್ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಲ್ಲ ಬಾಯ್, ಲಾಟ್ಸ್ ಆಫ್ ಲವ್.